ನಮ್ ಬಾವ ನರಸಿಂಹರಾಜನ್ಗೆ. ಬಾವನ ನಾನು? ಹಾ. ಯಾವ ಊರು ನಿಂದು? ಮೊದ್ಲು ನಿಮ್ಮೂರಾಗ ಇದ್ದಿದ್ದಲ್ವಾ, ಅದೇ ಮದ್ವೆಗಿಂತ ಮುಂಚೆ ನಮ್ಮ ಮಕ್ಕಳು ಲವ್ ಮಾಡ್ತಿದ್ದಲ್ಲ. ಅಯ್ಯ ನೀನ್ ತಾಯಿನ ಯಾ ಲವ್? ಮದ್ವೆಗ್ ಬಸ್ಸಲ್ಲಿ ಬರ್ಲೋ ಇಲ್ಲ ನಾನೇ ಸಪ್ರೇಟ್ ಕಾರ್ ಮಾಡ್ಕೊಂಡ್ ಬರ್ಲೋ? ಈ ಮೊಬೈಲ್ ತಗೊಂಡ್ರು ಬಂತಲ್ಲ ಇವತ್ತು ಫಸ್ಟ್ ಮೊಬೈಲ್ ತಗೊಂಡಲ್ಲ ಇವತ್ತು ಶಿವ ಅಂತ. ನೀವ್ ಹಿಂಗಾರ ಬೈದ್ರೆ ನಾನು ತಗೊಂಡೋಗಿ ಲಾಯರ್ ಹೇಳ್ಬಿಟ್ಟು ಕೋರ್ಟ್ಗೆ ಹಾಕ್ಸ್ಬಿಡ್ತೀನಿ, ಬರ್ಸ್ಕೊಂತೀನಿ. ನಿಮ್ಮ ಅಂತಂದ್ರೆ ಹೇಳಿ ಭಾಗ ಮಾಡಿಸ್ಬಿಡ್ತೀನಿ. ನೀನ್ ಹಿಂಗೆಲ್ಲ ಮಾಡಿದ್ರೆ ಲಕ್ಕ ಹೊಡ್ಬಿಡ್ತೀನಿ ನಿಂಗೆ. ಭಾಗ ಮಾಡ್ಸಕ್ ನಿಮ್ ಅಮ್ಮ ತಿನ್ಸಿತ್ತಲ್ಲ, ಮಾಟ ಮಾಡ್ತೇನೆ ಅಂತ ತಿಳ್ಕೊಳೋ. ಏನು ಅಂದ್ರೆ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಾವು ಊರಾಗಿಂದ ಬಸ್ಸಲ್ಲೇ ಬರೋಣ, ಇಲ್ಲಾಂದ್ರೆ ಕಾರ್ ಮಾಡ್ಕೊಂಡು ಬರೋಣ, ಇಲ್ಲ ನೀನ್ ನಮ್ನ 2 ವೀಲರ್ ಕರ್ಕೊಂಡು ಹೋಗ್ತೀಯಾ, ಇಲ್ಲ ಟ್ರೈನಲ್ಲಿ ಬರೋಣ, ನಾವ್ ಏನ್ರಲ್ಲಿ ಬರೋಣ? ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಮ್ಮ ಮೇಲೆ ಪ್ರೀತಿ ಇಲ್ವಾ ನಿಮ್ಗೆ? ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ಏನ್ ನಮ್ಮ ಮಕ್ಕಳ ಯಾರು ಹೇಳು? ನಾನ್ ರತ್ನಿ ತಮ್ಮ. ಅಯ್ಯೋ ತಾಯಿನ ಎತ್ತು ಹೋದ್ರು ಆನಂದ್ ಮಕ್ಳೇ ಮಾಡ್ತಾರಲ್ಲ ನಮ್ಮನ್ನ. ಮಳೆ ಬೇರೆ ಜೋರಾತು. ನಾನ್ ರತ್ನಿ ತಮ್ಮ ಮಾಮ. ಚೆನ್ನಾಗಿದೀಯಾ? ಯಾರಿಗ್ ಮಾಡಿದಿ ಮಾಮ ನೀನು? ನಮ್ ಬಾವ ನರಸಿಂಹರಾಜನ್ಗೆ. ಬಾವನ ನಾನು? ಹಾ. ಯಾವ ಊರು ನಿಂದು? ಮೊದ್ಲು ನಿಮ್ಮೂರಾಗ ಇದ್ದಿದ್ದಲ್ವಾ, ಅದೇ ಮದ್ವೆಗಿಂತ ಮುಂಚೆ ನಮ್ಮ ಮಕ್ಕಳು ಲವ್ ಮಾಡ್ತಿದ್ದಲ್ಲ. ಅಯ್ಯ ನೀನ್ ತಾಯಿನ ಯಾ ಲವ್? ರತ್ನಮ್ಮನ್ ಮದ್ವೆ ಮಾಡ್ತಿದ್ದೆ ಮದ್ವೆಗಿಂತ ಮುಂಚೆ. ಆಮೇಲೆ ಮೊನ್ನೆ ತಿಪ್ಪೂರಿಗೆ ಬಂದಿದ್ದಲ್ಲ ನಮ್ಮ ಅಕ್ಕನ ಮನೆಗೆ. ನಿನ್ ಬೆಟ್ಟ ಯಾರು ಹೋಗಿಲ್ವಾ? ಯಾಕೆ ಹೋಗ್ತಾರೆ? 4 ತಿಂಗಳಿಂದ ಬಂದಿರ್ತಿಲ್ವಾ ನೀನು? ಬಂದು ದೇವಸ್ಥಾನ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಕಾರಲ್ಲಿ ಬಂದು ಮಾತಾಡಿಸ್ಬಿಟ್ಟು ಅವಾಗ ಒಂದ್ ರಾತ್ರಿ ಬಂದು ಇದ್ದೋಗ್ತಿರ್ಲಿಲ್ವಾ ನೀನು? ತಾಯಿನ ಸಿಮೆಂಟ್ ಇಲ್ದರೆ ಬೆಂಕಿ ಇಕ್ಬಿಡ್ತಿಲ್ಲ ನನ್ನ ಮಗನೇ. ನೀನು ಎಷ್ಟು ಜನ ಕೊಟ್ಟಿದ್ದೆ ನೀನು? ಯಾಕೆ ಬಂದಿರಲಿಲ್ವ ನೀನು? ಆಣೆ ಮಾಡೋ, ನರಸಿಂಹಸ್ವಾಮಿ ಮೇಲೆ ಆಣೆ ಮಾಡೋ. ಅಯ್ಯೋ ತಾಯಿ. ಮದ್ವೆಗ್ ಬಸ್ಸಲ್ಲಿ ಬರ್ಲೋ ಇಲ್ಲ ನಾನೇ ಸಪ್ರೇಟ್ ಕಾರ್ ಮಾಡ್ಕೊಂಡ್ ಬರ್ಲೋ? ಈ ಮೊಬೈಲ್ ತಗೊಂಡ್ರು ಬಂತಲ್ಲ ಇವತ್ತು ಫಸ್ಟ್ ಮೊಬೈಲ್ ತಗೊಂಡಲ್ಲ ಇವತ್ತು ಶಿವ ಅಂತ. ಹಲೋ, ನಾವ್ ಮದ್ವೆ ಮಾಡಲ್ಲ. ಯಾಕೆ? ಇದು ಮದ್ವೆ ಮಾಡಲ್ಲ, ಕೊರೋನಾ ಬಂದೈತಿ ನನ್ಗೆ. ಮಾತಾಡ್ ನೋಡಿ, ಇವಳು ಮಾತಾಡ್ತಾಳಂತೆ ನಿನ್ ಮಗಳು. ಹಲೋ ಅಪ್ಪ. ಹೇಳೋ. ಹಲೋ ಅಪ್ಪ, ನನಗ್ ಲೆಹೆಂಗಾ ತಗೊಂಬರಪ್ಪ. ನಮ್ಮ ಅಕ್ಕನ ಮದ್ವೆಗೆ ಹಾಕಬೇಕಲ್ವಾ ನಾನು? ನಾನು ಅಪ್ಪ ಅಲ್ಲ. ನೀನು ನಮ್ಮ ಅಪ್ಪ. ಇಲ್ಲ ನನ್ಗೆ ಕೊರೋನಾ ಬಂದೈತೆ. ಕೊರೋನಾ ಬಂದಿದ್ರೆ ಬಿಡು, ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಕೊಡ್ಸ್ಕವ, ಹೋಗ್ತೈತೆ. ಇಲ್ಲ ಬಿಡಮ್ಮ, ನಾವು ಸುಮ್ ನೋಡೋ. ನಾನು ಕೆಟ್ಟ ಮಾತು ಬೈದ್ ಬಿಡ್ತೀನಿ. ನಿನ್ನ ಹೊಸ ಮೊಬೈಲ್ ಇವತ್ತು ಯಾಕೆ ಬೈಬೇಡ ಕಣಪ್ಪ, ನಾನು ನಿನ್ ಮಗ್ಳಲ್ವಾ? ಇವತ್ತಿನ ಪೂಜೆ ಮಾಡಿಲ್ಲ ಮೊಬೈಲ್. ನಾನು ಕೆಟ್ಟ ಮಾತು ಬೈದ್ ಬಿಡ್ತೀನಿ. ಅಪ್ಪ ನನಗೆ ನಡಿಕೆ ಲೆಹೆಂಗಾ ತಾಂಬ. ನನಗೆ ಲೆಹೆಂಗಾ ಆಗೋಯ್ತು ಇಂದ ಕಡೆಗೆ. ಲೆಹೆಂಗಾ ತಂಡಿ, ಅಮ್ಮಂಗ್ ಸೀರೆ ತಂಡಿ, ಎಲ್ಲ ತಂಡಿ ಬಾ. ಕಾರ್ ಮಾಡ್ಕೊಂಡ್ ಬರೋಣ, ಬಸ್ ಮಾಡ್ಕೊಂಡ್ ಬಸ್ಸಲ್ಲಿ ಬರೋಣ. ನೀವೇನ್ರಾಗೂ ಬರಬೇಡ್ರಿ. ನಾವ್ ಮದ್ವೆನು ಮಾಡಲ್ಲ. ಹಂಗಾರೆ ನಾನು ನೀನು ಅಮ್ಮ ಗಾಡಿಲೇ ಹೋಗೋಣ ಬಾ ಮನೆ ತಕ್ಕೆ. ಎಷ್ಟು ಬುದ್ಧಿ ಕಲ್ತಿದ್ದೆ ನೋಡಿ ಈ ವಯಸ್ಸಿಗೆ. ನೀನೇ ಅಲ್ವಾ ಕಲ್ಸಿರೋದು? ಸುಮ್ಮನೆ ಇಡಮ್ಮ. ನನಗೆ ತಲೆಯಾಗಿ ಕೆಟ್ಟ ಮಾತು ಬೈದ್ಬಿಡ್ತೀನಿ ನಾನು. ಏನು ಅಂದ್ರೆ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಾವು ಊರಾಗಿಂದ ಬಸ್ಸಲ್ಲೇ ಬರೋಣ, ಇಲ್ಲಾಂದ್ರೆ ಕಾರ್ ಮಾಡ್ಕೊಂಡು ಬರೋಣ, ಇಲ್ಲ ನೀನ್ ನಮ್ನ 2 ವೀಲರ್ ಕರ್ಕೊಂಡು ಹೋಗ್ತೀಯಾ, ಇಲ್ಲ ಟ್ರೈನಲ್ಲಿ ಬರೋಣ, ನಾವ್ ಏನ್ರಲ್ಲಿ ಬರೋಣ? ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಮ್ಮ ಮೇಲೆ ಪ್ರೀತಿ ಇಲ್ವಾ ನಿಮ್ಗೆ? ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ಹಲೋ, ಎಲ್ಲಿದ್ದೀರಾ ರೀ? ಬಂದ್ಬಿಟ್ರ ಮನೆಗೆ? ಮನೆಗೆ ಎಷ್ಟು ಗಂಟೆಗೆ ಬರ್ತೀರಾ? ಮಗು ಅಪ್ಪ ಅಂತ ಕೇಳ್ತಾನೆ ಐತೆ. ಪಟಾಕಿ ತಮ್ಮನ್ರಿ ಬರೋವಾಗ. ಪಟಾಕಿ ಮಗುಗೆ ಹಬ್ಬಕ್ಕೆ. ಅಲ್ಲ ರೀ, ನಿಮ್ಮನ್ ಕೆಲ್ದೆ ಹುಟ್ಸಿರೋನ್ ಬಿಟ್ಬಿಟ್ಟು ಯಾರನ್ನ ಕೇಳಕ್ ಆತದೇನ್ರಿ? ಅಯ್ಯೋ, ಅವ್ರು ಬರೋರೆಲ್ಲ ಕೊಡ್ಸಕ್ ಆತದೇನ್ರಿ? ಹುಟ್ಸ್ತವ್ರು ನೀವು ಕೂಡಿಸ್ಬೇಕು.
ನಾನೇ ರೀ ಲಲ್ಲಿ. ನಿಮ್ಮ ಲವರ್ ಲಲ್ಲಿ ರೀ. ಆಗ್ಲಾಗ್ಲ ನಿಮ್ಗೆ ಹೆಸರು ಜ್ಞಾಪಿಸ್ಬೇಕೇನ್ರಿ? ನನ್ಗಂತೂ ಊಟನೂ ಉಳಿತಿಲ್ಲ. ಬೆಳಗ್ಗೆಯಿಂದ ತುಮಕೂರಲ್ಲಿ ಎಲ್ಲೂ ನಿಮ್ ಮುಖನೇ ನೋಡ್ಲಿಲ್ಲ. ನಿಮ್ ಮುಖನೇ ನೋಡ್ಲಿಲ್ಲ ಬೆಳಗ್ಗೆಯಿಂದ. ಊಟನೇ ಮಾಡಕ್ ಆಗ್ತಾಯಿಲ್ಲ. ಕೆಲವೇ ದಿನ ಕೆಲವು ವರ್ಷಗಳು ಬೇಡ, ನಾಯಿ ನಿನ್ನ ಮುಗಿಸ್ಕೊಡಲ್ಲ. ನೀನ್ ತುಪ್ಪರಾಗೆಲ್ಲ ತಿರ್ಗಾಡಿದ್ರು. ನೀವ್ ಹಿಂಗೇನ ಬೈದ್ರೆ ನಾನು ತಗೊಂಡೋಗಿ ಲಾಯರ್ಗೆ ಹೇಳ್ಬಿಟ್ಟು ಕೋರ್ಟ್ಗೆ ಹಾಕ್ಸ್ಬಿಡ್ತೀನಿ, ಬರ್ಸ್ಕೊಂತೀನಿ. ನಿಮ್ ಅಣ್ಣಂದಿರ್ನ ಬಂದ್ ಕೇಳ್ತೀನಿ ತಡಿ, ಮೂವರ್ನು ಭಾಗ ಮಾಡ್ಬಿಡ್ರಿ ನಮ್ ಗಂಡಂದು ಅಂತ. ನಿಮ್ ಅಣ್ಣಂದಿರ್ ಹೇಳಿ ಭಾಗ ಮಾಡಿಸ್ಬಿಡ್ತೀನಿ. ನೀನ್ ಹಿಂಗೆಲ್ಲ ಮಾಡಿದ್ರೆ ಲಕ್ಕ ಹೊಡೆದ್ಬಿಡ್ತೀನಿ ನಿಂಗೆ. ಭಾಗ ಮಾಡ್ಸಕ್ ನಿಮ್ ಅಮ್ಮ ತಿನ್ಸಿತ್ತಲ್ಲ, ಆಗಲ್ಲ ಮಾಟ ಮಾಡುತ್ತೇನೆ ಅಂತ ತಿಳ್ಕೊಳ್ಳೋದು. ಹಲೋ ಏನ್ರಿ ಹೇಳ್ರಿ ಮಮ್ಮ. ನಾನ್ ಬಂದು ಬಾವಂತನೇ ಭಾಗ ಮಾಡಿಸ್ಕೊಂಡ್ಬಿಡ್ತೀನಿ. ನಿಮ್ಮ ಹತ್ರ ಅಳ್ಗಕ್ ಆಗಲ್ಲ. ಏನೋ ಮಗು ಬಂದ್ ಹಬ್ಬಕ್ಕೊಂದ್ ಬಟ್ಟೆ ಕೊಡ್ಸಲ್ಲ, ಪಟಾಕಿ ಕೊಡ್ಸಲ್ಲ. ಬಾವಂತಾನೆ ಬಂದ್ ನಮ್ ಭಾಗ ಹಂಗೆಲ್ಲ ಕೆಟ್ಟ ಮಾತ್ ಮಾತಾಡ್ಬೇಡ್ರಿ. ನಿಮ್ಗೆ ಲಕ್ಕ ಹೊಡೆದು ಬರ್ತೈತೆ. ಹೆಣ್ಮಕ್ಳನ್ನ ಅಯ್ಯ ಅನ್ನಿಸ್ಕೊಂಡ್ರೆ ನಿಂಗೆ ಒಳ್ಳೇದಾಗಲ್ಲ. ಹೆಣ್ಮಕ್ಳನ್ನ ಅಯ್ಯ ಅನ್ನಿಸ್ಕೊಂಡ್ರೆ ನಿಂಗೆ ಒಳ್ಳೇದಾಗಲ್ಲ. ಅಲ್ಲ ಅಂತದೆಂತ ಒಂಚೂರು ಮಡಿಕೊಂಡಿದ್ದೆ ಅಯ್ಯೋ ಅನ್ನದ. ಅವನು ದುಡ್ಡು ಕೊಡ್ಲಿಲ್ಲ, ಅದನ್ನಾದ್ರೂ ಕೊಡಿಸ್ರಿ. ಮಗುಗ್ ಬಟ್ಟೆ ಪಟಾಕಿ ನಾನು ಕೊಡಿಸ್ತೀನಿ ಅಂದ್ರೆ ಅದು ಆಗಲ್ಲ. ಬನ್ರಿ, ಅವ್ನು 20,000 ಕೊಡ್ಬೇಕು. 10,000 ನೀವ್ ತಗೊಳ್ರಿ, 10,000 ನಂಗೆ ಕೊಡ್ರಿ. ಸೋಮವಾರ ಹಬ್ಬ ಕೊಡಿಸ್ತೀನಿ ಬಿಡು. ನೀನ್ ಅಕೌಂಟ್ ನಂಬರ್ ಕೊಡು, 300 ರೂಪಾಯಿ. ನೀನು ನನಗೆ ಶಾರ್ಟ್ ಕೊಡ್ತಾನೆ. ನಾನು ಶಾಪ ಆಗ್ತದ, ಶಾಪ ಆಗ್ತಾವ ಅವಳು. ನಿಮ್ಗೆ ಹಿಂಗೆಲ್ಲ ಮಾತಾಡಿದ್ರೆ ಲಕ್ಕ ಹೊಡೆದ್ಬಿಡ್ತೈತೆ. ಚಿನಾಲಿ ಎಷ್ಟು ಜನ ಕೊಟ್ಟಿದ್ದಾರೆ? ನನ್ನ ಅಮ್ಮನ್ ಏನ್ ಹೇಳಿದ್ದು? ಶಾಪ ಆಗ್ತಾಳ ನಮ್ಮನ್ ಹೇಳು. ಆಯ್ತು ಸೋಮವಾರ ಕೊಡಿಸ್ತೀನಿ ಬಿಡು ಬಾ ಅಂತ ಅನ್ನು. ಯಾರ್ಯಾರ ಕೈಲ ಯಾಕ್ರಿ ಬಯಸ್ತೀರಾ? ಅಕೌಂಟ್ ನಂಬರ್ ಕೊಡು, 300 ರೂಪಾಯಿ. ನೀನ್ ಬೇಕಾದ್ರೆ ಎದ್ರಾಗ ಬಂದ್ 2 ಏಟ್ ಹೊಡೆದ್ ಬಿಡು. ಯಾರ್ಯಾರ ಕೈಲ ಬಯಸಕ್ ಹೋಗ್ಬೇಡ. ಯಾರು ಪಕ್ಕದಲ್ಲಿರೋರು? ನಿಮ್ಮ ಅಕೌಂಟ್ ನಂಬರ್ ಕೊಡು, 300 ರೂಪಾಯಿ ಪಟಾಕಿ ಹಾಕ್ತೀನಿ. ನೋಡತಕ್ಕ ನೋಡಿ. ನನ್ಗೆ ಎಷ್ಟ್ ಜನ ಅವ್ರ ಗೊತ್ತಾ? ನನ್ಗೆ ಎಷ್ಟ್ ಜನ ಅವ್ರ ಗೊತ್ತಾ? ಬಂದು ಕೈಯ ಕಾಲ ತೆಗೆದ್ಬಿಡ್ತೀನಿ. ನಾನೇನೋ ಧರ್ಮಕ್ಕೆ ಏನೋ ಮಗ ಹುಡ್ಸಿದ್ಯಲ್ಲ ಅಂತ ನೋಡಿವಂತೆ. ಏನಕ್ಕೆ ಅಂದ್ರೆ ನನಗ್ ತೀರ್ಮಾನ ಮಾಡು. ಒಂದ್ ಆಸ್ತಿ ಕೊಡು. ಇಲ್ಲ ಮಗುಗೆ ನಿಂದು ಹಾಲೇನಾದ್ರೂ ಕೊಡು. ಮಗುಗ್ ನಿಂದು ಒಡವೆನಾದ್ರೂ ಕೊಡು. ಅಯ್ಯೋ 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 ಮಾತ್ರೆ ಇವನ ಎದ್ದೋದು ಕುಡಿಯೋದು ಮನೆ ಕಾಣೋದು. ಮೆಣಸಿನ್ಕಾಯಿ 8 ಗಂಟೆ ಮೆಣಸಿನ್ಕಾಯಿ. ಓ ಸರ್, ನನಗೆ ಹುಚ್ಚು ಅಡಿಯೋದ್ ಹತ್ರ ಬಂತು. ಮಾತ್ರೆ ಇದು ಏನಪ್ಪ ಹಿಂಗ್ ಮಾತಾಡಿದ ಕತೆ? ನರಸಿಂಹಣ್ಣ ಹೆಸರು ಬೇರೆ ಅಲ್ಲ, ಹೆಸರು ಬೇರೆ ಚೇಂಜ್ ಮಾಡ್ಕೊಂಡಿದ್ಯಾ. ಚೆಲ್ವಣ್ಣ ಹೋಗಿ ನರಸಿಂಹಣ್ಣ ಮಾಡ್ಕೊಂಡಿದ್ಯಾ. ನರಸಿಂಹಣ್ಣ ಆದ್ರೇನು, ಚೆಲ್ವಣ್ಣ ಆದ್ರೇನು? ನೀನು ಗೊತ್ತಾಯ್ತಾ? ನಮ್ಗೆಲ್ಲಾ ಹೆಸರು ಗೊತ್ತೈತೆ. ನೀನ್ ಎಂತವನು, ನೀನ್ ಹೆಂಗೆ, ನೀನ್ ಒಂದ್ ಕಾಲದಾಗ ಹೆಂಗಿದ್ದೆ ನಂಗೆ ಗೊತ್ತಾಯ್ತಾ? ನನ್ಗೆಲ್ಲಾ ಗೊತ್ತೈತಿ. ನೀನ್ ಕೋಟ್ಯಾಧೀಶ್ವರ, ನಿನ್ ಗೊತ್ತಾಯ್ತಾ? ಆವಾಗ ತಿನ್ಕೊಂಡು 4 ಜನಕ್ಕೆ ಬಟ್ಟೆ ಬರೆ ಎಲ್ಲ ದಾನ ಮಾಡ್ತಿದ್ದೆ. ಈಗ ಸಂಕ್ರಾಂತಿ ಹಬ್ಬ ಬಂದ್ರೆ ಬಟ್ಟೆ ದಾನ, ಯುಗಾದಿ ನೀನ್ ಹೇಳ್ತಾ ಇರೋದು ಯಾವ್ದು ನಾನೇನು ಇಲ್ಲ. ನಾನ್ ಶಂಕರಪ್ಪನೂ ಅಲ್ಲ, ಗಂಗಣ್ಣನೂ ಅಲ್ಲ, ನೀಲಂಬರಿನೂ ಯಾರು ಏನು ಅಲ್ಲ. ನಾನು ಸತ್ಯವಾಗ್ಲು ನನಗೆ ಫೋನ್ ಮಾಡಿ ಹೇಳಿ ನೋಡಿ ನಿಮ್ದು ಒಂದ್ ಸ್ವಲ್ಪ ಫೋಟೋ ಕೊಟ್ಬಿಡಿ, ಪೂಜೆ ಮಾಡ್ಕೊಂಡು ಜೀವನ ಸಾಗಿಸ್ಬಿಡ್ತೀನಿ. ನನಗೆ ಮಾತ್ರ ಹಿಂಗೆ ನೋಡಿ. ಸ್ವಾಮಿ ಪರಮಾತ್ಮ. ಚೆಲ್ವಣ್ಣ ಒಂದು ಮನುಷ್ಯನ ಮಾತು ಕೇಳು, ಆಮೇಲೆ ಏನ್ ಬೇಕಾದ್ರೆ ಮಾಡ್ಕೊಂಡಿವಂತೆ.
ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದೆ ನನಗೆ ಗೊತ್ತೈತೆ. ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ದಾನ ಕೊಡ್ತಿದ್ದೆ. ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ಸ್ತಿದ್ದೆ ಎಲ್ಲಾರ್ಗುನು. ಆಮೇಲೆ ತಿರ್ಗಾ ಗೌರಿಗೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ ಮನೆಯೊಳಗೆ ಲಕ್ಷ್ಮಿ ಕುಂಡ್ರಿಸಿ ಊರಿನ ಜನಕ್ಕೆ ಊಟ ಹಾಕ್ಸಿ ಬಾಗ್ನ ಕೊಡ್ತಿದ್ದೆ. ಗೌರಿ ಹಬ್ಬಕ್ಕೆ ಬರ ಹೆಣ್ಮಕ್ಳಿಗೆಲ್ಲ ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡ್ತಿದ್ದೆ. ಆಮೇಲೆ ಗಣೇಶನ ಕುಂಡ್ರಿಸಿ ಊರಿಗೆಲ್ಲ ಗಣೇಶನ್ ಕುಂಡ್ರಿಸಿ 3 ದಿವಸ ಆರ್ಕೆಸ್ಟ್ರಾ ಎಲ್ಲ ಇಕ್ಸ್ತಿದ್ದೆ ಆಯ್ತಾ. ಆಮೇಲೆ ಆಯುಧ ಪೂಜೆಗೆ ನಿಮ್ಮ ದೊಡ್ಡವ್ರು ಸತ್ತೋದಾರಲ್ಲ ಅವ್ರಿಗೆಲ್ಲ ಇಕ್ಕಿ ಧೂಪ ಹಾಕ್ಸಿ ನೀನು ಊಟ ಹಾಕ್ತಿದ್ದೆ. ದೀಪಾವಳಿಗೆ ಊರಿನ ಜನಕ್ಕೆ ಪಟಾಕಿ ತಂದು ಕೊಡ್ತಿದ್ದೆ. ಅವಾಗ ನಾವೆಲ್ಲ ಪಟಾಕಿ ಹೊಡೆದು ಎಷ್ಟು ಖುಷಿ ಪಡ್ತಿದ್ದೋ. ನೀನ್ ಹಂಗೆಲ್ಲ ಇದ್ದೋನು ನೀನ್ ಯಾಕೆ ನನಗೆ ಉಸಿರು ಕಟ್ಟಿ ಸತ್ತೋದಂಗ ಆತು. ನೀನ್ ನಮ್ಮನ್ನ ಹೇಳಿದ್ ಏನು ಮಾತಾಡಿ ಏನು ಮಾಡಿಲ್ಲ. ಆಮೇಲೆ ನಾನು ಏನು ಮಾತಾಡಿಲ್ಲ. ಏನು ಮಾತಾಡ್ತಾಂಬರಿ ಒಂದ ಕುಡ್ದು ಏನ್ ಕಿತ್ತರ ಇದ್ ಮಾಡ್ತಿದ್ಯಾ ನೀನು. ನೀನ್ ಏನ್ಕೆ ರಾಜ 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 ಕುಡ್ದು ಮ್ಯಾಕ್ ಮನಿಕಂಡ್ ಕುಡ್ದು ಮನಿಕಂಡ್ ಆಲೋಟೆಗೆ ಕುಡ್ದು ಆ ಕಡೆ ಒಂದ್ ಕಿಡ್ನಿ ಹೋಗ್ಬಿಡೈತೆ. ಹಿಂಗೆ ಮಾತಾಡಿ ನುಂಗಿ ಕಿಡ್ನಿ ಬೇರೆ ಹೋಗ್ತೈತೆ ಅಂದ್ರ ಅದ್ಯಾರ ನೆನೆ ದಿನ ಚೆಲ್ವಣ್ಣ ಅಲ್ಲ ಕಣ, ನರಸಿಂಹರಾಜು ಬಳ್ಳಾಪುರ ನರಸಿಂಹರಾಜು ಉಸಿರಾಡಕನ ಒಂಚೂರು ಅವಕಾಶ ಮಾಡ್ಕೊಡಿ ಅಣ್ಣ. ನೀನು ಹೆಂಗೆ ಓಡಾಡ್ತಿದ್ದೆ, ಹೆಂಗೆ ಬದುಕ್ತಿದ್ದೆ, ನೀನ್ ಹೆಂಗೆ ಜೀವನ ಮಾಡ್ತಿದ್ದೆ, ನೀನ್ ಹೆಂಗೆ ತಿಂದು ಊಟ ಏನು, ಉಪಚಾರ ಏನು, ನಿನ್ನ ಬಟ್ಟೆ ಏನು, ಬರೆ ಏನು, ನಿನ್ ಶೂ ಏನು, ನಿನ್ನ ಒಡವೆ ಏನು, ನಿನ್ ಕಾರ್ ಏನು, ನಿನ್ ಸ್ಟೈಲ್ ಏನು, ನಿನ್ ಗಾಡಿ ಏನು, ನಿನ್ ಸೈಕಲ್ ಏನು. ಸೈಕಲ್ ಓಡಾಡ್ಬೇಕಾದ್ರು ನೀನ್ ಹೆಂಗ್ ಓಡಾಡ್ತಿದ್ದೆ. ಒಂದು ಶೂ ನೀನ್ ಹಾಕೊಂಡು ರೋಡಕ್ ಬರ್ತಾ ಇದ್ರೆ ನೀನ್ ಹೆಂಗೆ ಒಂದು ಗಾಂಭೀರ್ಯ ಒಂದಿತ್ತು. ನೀನ್ ರಾಜನಂಗೆ ಕಾಣ್ತಾ ಇದ್ದೆ. ಇವತ್ತು ನೀನ್ ಊರಲ್ಲಿ ಓಡಾಡ್ಬೇಕಾದ್ರೆ ಕುಡ್ದೋಗ್ ಮನೆ ಕಂದಿದ್ಯಾ. ನಮ್ಗೆ ಎಷ್ಟು ಹೊಟ್ಟೆ ಹೊಡಿತೈತೆ, ನೀನ್ ಎಷ್ಟು ಹೊಟ್ಟೆ ಹೊರಿಬೇಕಾದ್ರೆ ನಮ್ಗೇನು ಅನ್ಸಲ್ಲ. ರೈಲು ಹೋದಂಗೆ ಶತಾಬ್ದಿ ಎಕ್ಸ್ಪ್ರೆಸ್ ಟೀ ಅಂತ ಹೋಗುತ್ತಲ್ಲ ಹಂಗೆ ಮಾತಾಡ್ತೀಯಲ್ಲ. ನನ್ಗೆ ಎರಡು ಮಾತಾಡ್ರೆ ಸತ್ವಂಗ ಆಗ್ತೈತಿ. ನೀನ್ ಹಿಂಗ್ ಮಾತಾಡ್ಬೇಕಾದ್ರೆ ನಮ್ಗೆ ಎಷ್ಟು ಹೊಟ್ಟೆ ಹೊಡಿತಿದೆ. ನೀನ್ ಹೇಳು, ನೀನ್ ಅಮ್ಮಮ್ಮ ಅಂದ್ರೆ ಡಾಕ್ಟ್ರು ನಿನ್ಗೊಂದ್ 1.5 ತಿಂಗಳು ಟೈಮ್ ಕೊಟ್ಟಾರಲ್ಲ, ಸತ್ತೋಗ್ತಾನ ಇರಲ್ಲ, 2 ಕಿಡ್ನಿನೂ ಫೇಲ್ ಆಗೈತೆ ಅಂತ ನಮ್ಗೆ ಹೊಟ್ಟೆ ಉರಿಯಲ್ವಾ? ಅಯ್ಯೋ ಯಾ ಡಾಕ್ಟರ್ ತಕ ಹೋಗಿಲ್ಲ, ಎಲ್ಲೂ ಚೆಕ್ ಮಾಡಿಸಿಲ್ವಲ್ಲ. ಇವ್ ಅಮ್ಮನ್ನ ಅಲೆ ಸತ್ತೋಗ್ತಾರೆ ಅಂತ ಈಗ್ಲೇ ಅದ್ರಸ್ತಾವಲ್ಲ ಅಂತ ಕುಡುಕ್ ನನ್ ಮಕ್ಳು ಇವ್ರು. ನಾವೇ ಕುಡುಕ್ ನನ್ ಮಕ್ಳು ಅಲ್ಲ ಕಣ. ಚೆಲ್ವಣ್ಣ ನೀನು ಬಾಯಿ ಹೋದಂಗೆ ಮಾತಾಡ್ಬೇಡ. ನಿನ್ಗೆ ಬಾಯಿ ಹೋದಂಗೆ ಮಾತಾಡ್ಬೇಡ ನೀನು. ಡಾಕ್ಟರ್ ಹೇಳಿಲ್ಲ ಮೊನ್ನೆ. ಯಾಕ ಜೀವ ಇಕ್ಕಂಡಂಗ ಆಗ್ತೈತಿ. ಚಾಯ್ನಾ ಕಿಡ್ನಿ 1 ಐತೆ ಅಂತಂದ್ರ ಮಾತ್ರ ನುಂಗ್ಬೇಡ ಅಂದ್ರೆ 2 ಐತೆ ಅಂತಾರಲ್ಲ. ಯಾಕ್ರೆ ಜೀವ ಇಕ್ಕಂಡಂಗ ಆಗ್ತೈತಿ. ನಿನ್ ಕಿಡ್ನಿ 2 ಹೋಗೈತ್ ಕಣು. ನೀನ್ 40 ಈಗಲೇ ಯಾಕೋ ನೋವು ಬಂದಂಗ ಆತ ಈ ಕಡೆಗೆ. ಅಣ್ಣ ನೀನು ಹೊಟ್ಟೆ ಅದಕ್ಕೆ ಊದ್ಕೊಂತ ಇರೋದು. ಹೆಂಗೋ ಸುಮ್ಕಿತ್ ಈಗ ಬೆಂಕಿ ಇಕ್ಕಂಡಂಗತ್ತಲ್ಲ ಕೇಳಿ. ಅಣ್ಣ ನೀನ್ ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದ್ ಕೇಳೋಣ. ನಾನು ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ. ಗೊತ್ತಾಯ್ತಾ ನಿನ್ಗೆ? ಒಂಚೂರು ತಣ್ಣಗಿರ ನೀರ್ ಕೊಡು. ಅಯ್ಯೋ ಇದ್ಕಿದ್ದಂಗೆ ಸರ್ ನಿನ್ಗೆ ಸುಮ್ಕಿತ್ ಯಾಕೋ ಉಸಿರಾಡ್ದಾಗ ಉಸಿರೇ ಹೊಡ್ಕೊಂತೈತಲ್ಲ ನಿನ್ಗೆ. ಅವ್ರ್ಯಾರು ಒಂದ್ ಹೋಗೈತೆ ಅಂತ ಅಂದ್ರು ತಿರ್ಗಿ ಇವ್ರು. ಅಣ್ಣ ನಿನ್ಗೆ ಮನೆಗೆ ನಿನ್ ಅಣ್ತಂದಿರಲಿಲ್ಲ. ನಾನು ನಿನ್ನ ಆತ್ಮೀಯ ಸ್ನೇಹಿತ, ಅದಕ್ಕೆ ತಡ್ಕಣಕ್ ಆಗ್ಲಿಲ್ಲ. ನಿಂದ್ 2 ಕಿಡ್ನಿ ಫೇಲ್ ಆಗಿದೆ, ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದು. ಗೊತ್ತಾಯ್ತಾ? ನಿಂಗೆ ಅವಾಗ ತಲೆನೋವು ಬರೋದೇನಕ್ಕೆ ಗೊತ್ತಾಯ್ತಾ ನಿನ್ಗೆ? ಇಲ್ಲ ಎದೆನೋವು ಬರೋದೇನಕ್ಕೆ ಗೊತ್ತೈತಾ? ಇಲ್ಲ ಹೊಟ್ಟೆ ಊದ್ಕೊಂತಿರೋದೇನಕ್ಕೆ ಗೊತ್ತಾಯ್ತಾ? 2 ಕಿಡ್ನಿ ಹೋಗೈತೆ ನಿಂಗೆ. ಯಾಕೆ ಹೊರ್ಗಡೆಗೆ ಹೋಗಂಗಾಗ್ತೈತೆ? ಹೊರ್ಗಡೆಗೆ ಹೋಗ್ಬೇಕು. ಅದು ಹೊರ್ಗಡೆಗೆ ಏನ್ ಹೋಗಕ್ಕಾಗುತ್ತೆ ಗೊತ್ತಣ್ಣ? ಅವಾಗ ನಿನ್ಗೆ ಕಿಡ್ನಿ ಫೇಲ್ ಆಗೈತಲ್ಲ, ಇಲ್ಲಿ ಒಳಗಡೆ ಕೆಲಸ. ರಾತ್ರಿ 8:45 ನಾನು ಹುಟ್ಲಿಲ್ವಾ? ಇಲ್ಲ ನಾನು ಇರ್ಲಿಲ್ಲ. ಎಲ್ಲ 8:45 ನಾನು ಹುಟ್ಟಿದೀನಿ ಕಣ್ರಿ ರಾತ್ರಿ. ನರಸಿಂಹರಾಜು ಬಳ್ಳಾಪುರ ಅಂತ ನಾನು. ಯಾಕೆ? ಅಲ್ಲ ನಮ್ಮ ಅಮ್ಮನ ಹೊಟ್ಟೆಲಿ ಹುಟ್ಟಿದೀನಿ ಅಂದ್ರೆ ಯಾಕೆ ಅಂತೆ. ನೀನ್ ಹುಟ್ಟಿದ ಅಥವಾ ನೀನೇ ಹುಟ್ಟಿದ್ಯಾ? ನಾನು ರಾತ್ರಿ 8:45 ಹುಟ್ಟಿದ್ದು ನಮ್ಮ ಅಮ್ಮನ ಹೊಟ್ಟೆಗೆ. 43 ವರ್ಷ ಆಯ್ತಾ? ಈಗ ಅಲ್ಲಿ 43 ವರ್ಷ. ಬೆಳಿಗ್ಗೆ ಆಯ್ತಲ್ಲ ಇವತ್ತು. ಅಲ್ಲಿ ಈಗ 8:15 ಆಗ್ತಾ ಬಂತು. ಟೈಮ್ ಅಲ್ಲ, ಹುಟ್ಟಿರೋ ಟೈಮ್ ಅಲ್ಲ, ವರ್ಷ. ವರ್ಷ. ಈಗ ರಾತ್ರಿ ಹುಟ್ಟಿದ್ಕೆ ನಮಗ್ ಬೆಳಕಾದ್ರೆ 43 ವರ್ಷ. ಅಮ್ಮನ್ ಇದು ಅಲ್ಲಿ 43 ಗಂಟೆ ಹೊತ್ತು ಆಗಿರೋದ ಅಥವಾ 43 ವರ್ಷನೇ ಆಗೋತ ನಿಂಗೆ? 43 ವರ್ಷ. ರಾತ್ರಿ 8:45 ಹುಟ್ಟಿರೋದ್ ನಾನು. ಏನಪ್ಪ ಈ ಕರ್ಮ. ಏನ್ ನಮ್ ಕತೆ. 43 ವರ್ಷ ಆಯ್ತರ ಹುಟ್ಟಿ ಬಂದು ಒಂದು ಇದು. ರಾತ್ರಿ 8:45 ಹುಟ್ಟದ್ನಾ. 9:00 ಸ್ಕೂಲಿಗೆ ಸೇರ್ಕಣ್ಣ. ತಿರ್ಗಿ 11:00 ಅಲ್ಲೇ ಕಾಲೇಜ್ ಹೊಟ್ಟದ್ನಾ. 12 ಗಂಟೆಗೆ B.Com ಕಂಪ್ಲೀಟ್ ಮಾಡದ್ನಾ.
B.Com ಕಂಪ್ಲೀಟ್ ಮಾಡಿದ್ನ 12:30ಗೆ. 1 ಗಂಟೆಗೆ ನಂದು ಮದುವೆ ಫಿಕ್ಸ್ ಮಾಡಿದ್ರ. 1:45 ನಂದು ಮದುವೆ ಆಗೋಯ್ತಾ. 2 ಗಂಟೆಗೆ ನನಗೆ 2 ಮಕ್ಕಳಾದ್ವಾ. ಅಯ್ಯೋ 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 ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು? ಒಂದು ನಂಗೆ ಹೇಳೋದಕ್ಕಿಂತ ಬಂದ್ಬಿಟ್ಟು ಒಂದು 7-8 ಕೆರೆನ ಹೊಡೆದೋಗ್ಬಿಡ್ತೀಯ ಬಂದು ರಪಾರ. ಇಲ್ಲ ನಾನು ಕೆರೆ ಹಾಕೋಣಲ್ಲ ಬಿಡ್ರಿ. ಮತ್ತೆ ಏನ್ ನನ್ಗೆ ಯಾಕೆ ಹಿಂಗ್ ಇದು ನಿಮ್ಮಿಂದ ನಾವೆಲ್ಲ ಉಚ್ಚಾರಿಸಲ್ಲ. ಕೊರೋನಾ ಬಂದೈತಲ್ಲ, ಓ ಕಾಲಿ ಚಪ್ಪಲಿ ಹಾಕಲ್ಲ, ಹಾ ನಾನು ಅಂಡರ್ವೇರ್ ಹಾಕಲ್ಲ, ಬನೀನ್ ಹಾಕಲ್ಲ, ಗೊತ್ತಾಯ್ತಾ? ಏನ್ ಹಾಕೇಳಿ ಸ್ವಾಮಿ ಎಲ್ಲ ನೀವ್ ಎಲ್ಲಿದ್ರು ಬಂದು ಇರೋದಾಗ ನಾನೇ ಬಂದ್ಬಿಟ್ಟು 3 ಏಟ್ ಕೆರೆನಾಗ ಒದಿಸಿ ಹೊಡಿಸ್ಕೊಂಡ್ ಬಂದ್ಬಿಡ್ತೀನಿ. ಯಾಕೆ ಮಾಡ್ತಾರೆ? B.Com ಮಾಡಿ ಶಾಟಾ ತರದು ಇದು ಮಾಡಿ ಎಲ್ಲ ಆಗಿ ನಾಳೆ ನೆನ್ನೆ ದಿನ ಹುಟ್ಟಿ ನಿನ್ನೆ ರಾತ್ರಿ ಹುಟ್ಟಿದ್ದು. ಇದು ಅದೇನು ಒಡ್ಸ್ಕೊಳಂಗಿದ್ರೆ ನಮ್ಮೂರಿಗೆ ಬರಪ್ಪ, ಬಳ್ಳಾಪುರಕ್ಕೆ ಬರಪ್ಪ. ಸರಿ ದೇವ್ರ ನಮ್ ಮಂಜುನಾಥ್ ಸ್ವಾಮಿ, ತಿರುಪತಿ ವೆಂಕಟರಮಣ ಸ್ವಾಮಿ ಜೊತೆಗೂ ಬಳ್ಳಾಪುರನೇ ನಾನು ಮಾತಾಡ್ತಾ ಇರೋದು, ನರಸಿಂಹರಾಜ್. ನೀನ್ ತಿರುಪತಿಗೆ ಅರ್ಧ ಬರ್ಧ ಬೆಟ್ಟ ಹತ್ತು ಬಂದಿರೋದು ನನಗೆ ಗೊತ್ತಿಲ್ವನಪ್ಪ. ಮತ್ತೀಗ ನಾನು ನರಸಿಂಹರಾಜ ಕಂಡ್ರಿ ಬಳ್ಳಾಪುರ ಪೂರ್ತಿ ಎತ್ತಿದ್ದೀನಿ. ನೀನ್ ಡೂಪ್ಲಿಕೇಟ್ ನರಸಿಂಹರಾಜ, ನಾನು ಪೂರ್ತಿ ಎತ್ತಿದ್ದೀನಲ್ಲ ನರಸಿಂಹರಾಜ. ನಾನು ಅದನ್ನ ಕಟ್ಕೊಂಡು ನಮ್ಗೆ ಸ್ವಾಮಿ ಅಲ್ಲೇ ನಮ್ದು ಜೀವ ತಣ್ಣಗಾಗಿ ಹೋಯ್ತಿ. ಅದೆಂತದು ಜೀವ ಸುಸ್ತಾಗಿ ಹೋಯ್ತಿ ಮದುವೆ ಮಾಡಿ. ನಮ್ಗೆ ಇದು ರೇಗಿಸ್ಬೇಡಿ ನನಗೆ. ನಿನ್ನ ಮದುವೆ ಆಯ್ತಣ್ಣ ತಿರ್ಗಾ? ಮತ್ತೆ ಮದುವೆಗೆ ಬಂದು ಮಕ್ಕಳು ಬರ್ತೀವಿ 3 ಸಲ. ನಾನು ಮೊಮ್ಮಕ್ಳು ಕಾಣ ವಯಸ್ಸಿನಾಗೆ. ಅಲ್ಲಣ್ಣ ಮದ್ವೆ ನಿಂದಾಯ್ತಾ ಅಂದಿದ್ದು, ನೀನ್ ಯಾಕೆ ಒಳ್ಳೆ ಉಚ್ಚನಾಗಿ ಕಡ್ದ ನಂಗೆ ಆಡ್ತಿದ್ದೆ. ಮಕ್ಕಳು ಮದುವೆ ಮಾಡಿದೀನಿ ನಾನು. ಮದುವೆ ಆಗಿಲ್ಲ ಯಾರು ನನ್ನ ಕೆರೆನಾಗೂ ಅಲ್ವಾ? ಅಣ್ಣ ಇದ್ ನೋಡಿಲ್ವ ನೀನು? ಇದ್ರಾಗ ಜೀ ಕನ್ನಡದಲ್ಲಿ ಸೊಸೆದಿರು 3 ಜನ ಸೊಸೆದಿರು ಅವ್ರ ಮಾವನ್ಗೆ ಅತ್ತೆ ಹುಡುಕ್ತಾವ್ರೆ. ಅದ್ ಬರಲ್ವಾ? ಯಾವ್ದದು ಸೀರಿಯಲ್ ಇನ್ನೂ ಹೊಸ್ದಾಗ್ ಬಂದಿಲ್ಲ ಅದು. ಹಿಟ್ಲರ್ ಕಲ್ಯಾಣ. ಹಿಟ್ಲರ್ ಕಲ್ಯಾಣನೋ ಶಾಟತಾರೆ ಕಲ್ಯಾಣನೋ ನನಗೆ ಅದನ್ನ ಕಟ್ಟಿ ನಾನು ಅದಕ್ಕೆ ನಾನೇ ಮಾಡೋಣ. ಅಣ್ಣ ನೀನು ಮದುವೆ ಆಗೋಣ ಇನ್ನೊಂದು. ತಪ್ಪೇನೈತೆ? ಅಲ್ಲಲ್ಲ ಅದ್ರಲ್ಲಿ ನೀನ್ ಮದ್ವೆ ಆಗೋದ ತಪ್ಪೇನೈತೆ ಹೇಳು? ನಮ್ಗೆ ಸ್ವಾಮಿ ಇರಾಕ್ ಮನೆ ಇಲ್ಲ, ಒದ್ಗಣಕ್ ರಗ್ಗಿಲ್ಲ. ಅದ್ರಾಗ ನಾವು ನಮ್ಗೆ ಯಾಕೆ ನೀವು ಆಗಂಗಿದ್ರೆ ಇನ್ನೊಂದು ಆಗ್ರಿ. ಒತ್ಕಳಕ್ ರಗ್ಗ ಐತೋ ಏನೈತೋ ಗೊತ್ತಿಲ್ಲ ನನ್ಗೆ. ಅದೈತಿ ತಾನೇ? ಇದು ಚಾಪೆ ಇದು ಒಂದು ಹಳೆ ರಗ್ಗ ನಮ್ಮ ಅಷ್ಟೇ. ಅಲ್ಲಣ್ಣ ನೀನು ರಗ್ಗ ಐತೋ ಚಾಪೆ ಐತೋ ನಂಗೆ ಗೊತ್ತಿಲ್ಲ. ಗಂಡಸ್ಗೆ ಏನಿರ್ಬೇಕಾದ ಐತಿ ತಾನೆ ನಿನ್ ಹತ್ರ? ಗಂಡಸ್ಗೆ ಏನಿರ್ಬೇಕಾದ ಐತಿ ತಾನೆ ನಿಂಗೆ? ಗಂಡಸೇ ನಾನು. ಅಲ್ಲ ಗಂಡಸ್ಗೆ ಏನಿರ್ಬೇಕಾದ ಐತಿ ತಾನೆ ನಿನ್ ಹತ್ರ? ಹಂಗಂದ್ರೆ ಅಲ್ಲ ಗಂಡಸು ಅಂತ ಹೆಂಗಪ್ಪ ಗೊತ್ತಾಗೋದು ಜನಗಳಿಗೆ? ಗಂಡಸು ಅಂದ್ರೆ ಹೆಣ್ಮಕ್ಳಿಗೆ ಮೀಸೆ ಬರಲ್ಲ. ಆಮೇಲೆ ಇದು ಅವ್ರಿಗೆ ಮಕ್ಳು ಬರ್ತವೆ, ಅಲ್ಲ ಮಕ್ಳಾಗ್ತವೆ, ಮರಿ ಆಗ್ತವೆ. ನಮ್ಗೆ ಮೀಸೆ ಬರ್ತವೆ. ಗಂಡಸರಾಗಿರ್ತಾರೆ. ಈಗ ಮೀಸೆ ಗಂಡಸು ಅಂತ ಗೊತ್ತಾಗ ಮೀಸೆ ಇದೆ ತಾನೆ ನಿನ್ ಹತ್ರ? ಹೋಯ್ತೆ. ಮತ್ತೆ ಇನ್ನೊಂದು ಮದ್ವೆ ಆಗ ಹೋಗು. ಈಗ ನಾವು ಅಚ್ಚುಕಟ್ಟಾಗಿರೋದು ನಿನಗೆ ಇಷ್ಟ ಇಲ್ವ್ರಿ? ಯಾರು ನೀನು ಎಷ್ಟು ಹಾಳು ಮಾಡ್ದ ನೀನು? ನಾವು ಬೇಡವಾ? ಇಷ್ಟು ದಿನ ತಗ ಒಂದು ಡ್ರಾಯರ್ ಇಲ್ದಂಗೆಲ್ಲ ಚರಂಡಿಗೆ ಸುಟ್ಟು ಹಾಕಿ ಡ್ರಾಯರ್ ರೇಡಿ ಡ್ರಾಯರ್ ಇಕ್ಕೊಂಡು ಕತೆಗಳು ಹರಿಶ್ಚಂದ್ರ ಕತೆ ಆಗೋಯ್ತು ನಂದು. ನೀನು ಕತೆ ಏನನ್ನ ಆಗ್ಲಪ್ಪ, ಅದು ನಿನ್ನ ಒಳ್ಳೇದಕ್ಕೆ ಆಗಿರೋದು. ನಾನ್ ಹೇಳ್ತಿರೋದು ಹೆಂಗ್ ಗೊತ್ತಾ? ಅದ್ಯಾವ್ದೋ ಇನ್ನೊಂದು ನೋಡ್ಕೊಂಡು ಮದುವೆ ಮಾಡ್ಕೊಂಡು ಆರಾಮಾಗಿರು ಊರಾಗ ಅಂತ ನಾನು ಹೇಳ್ತಿರೋದು. ಮಗನು ಸೊಸೆನು ಆಮೇಲೆ ಹಳೆಯ ಮಗ ಬಂದು ಕೆರೆನಾಗ ಉಯ್ಸ, ಆಮೇಲೆ ಊರ್ ಬಿಟ್ಟು 3 ಪಟ್ಟೆ ಇಸ್ಕೊಂಡು ಊರ್ ಬಿಟ್ಟು ಕೆರೆಗಿನ ಹಾರ ಹಾಕ್ಸ್ಕೊಂಡು ಹೋಗ್ಬೋತಾರ. ನೀವು ಯಾರೋ ದೊಡ್ಡ ಸ್ವಾಮಿಗಳು ಹೇಳ್ತಾ ಇರೋದು. ನಾನ್ ನರಸಿಂಹರಾಜ ಬಳ್ಳಾಪುರ ಕಣ. ನಂಬಿಕ ನೀನ್ ಹೇಳಿ ಸರ್. ಅಣ್ಣ ನಾನ್ ಸುನಂದಮ್ಮ. ಯಾಕೆ ಒಬ್ಬ ನೆನೆ ಮಾಡಿದ್ನಲ್ಲ ಅಣ್ಣ. ಯಾವ ಮೆಡಿಕಲ್? ಅಣ್ಣ ನಾನ್ ಸುನಂದಮ್ಮ. ಯಾಕೆ ಸುನಂದಮ್ಮ ಕೇಳು. ಯಾರು ಹೇಳುದು? ಇವ್ರ ಮೆಂಬರ್ ಸುನಂದಮ್ಮ ಹೇಳವ. ಯಾರು? ಅದೇ ನನ್ನ ಕ್ಯಾಸ್ ಕೇಳಿದ್ನಲ್ಲ 20,000. ಇವ್ರು ಹ್ಞೂ ಕಣ, ನೆನೆ ಫೋನ್ ಮಾಡಿದ್ನಲ್ಲ ಅಣ್ಣ. ಅದೇ ದಯಾನರ್ಗ ಕೈಲಿ ಫೋನ್ ಮಾಡ್ಸಿದ್ರಲ್ಲ. ಇಲ್ಲವ ಇನ್ನೊಬ್ಬ ಮದ್ವೆ ಕಡೆ ತಕ ಇಲ್ಲ ದುಡ್ಡು ಖಂಡಿತ ಇಲ್ಲವ. ನಮ್ದು ಮದ್ವೆ ನಾವೇ ಅವ್ರ ಸಾಲ ಮಾಡ್ತಾ ಇದ್ದೀವಿ.
ಅಣಿಯ ಇದು ಹಬ್ಬ ಬಂತು, ಕೊಡ್ತೀನಿ ಹಬ್ಬ ನಿಮ್ ಚಿಕ್ಕಪ್ಪ ನಿಮ್ ಚಿಕ್ಕಪ್ಪರು ಕೊಟ್ರೆ ಖಂಡಿತ ಹಂಗೆ ಕೊಡ್ತೀನವ. ಒಟ್ಟಾಗೆ 25ನೇ ತಾರೀಕು ಕಳೆ ತಗೊಳ್ಳು, ನಮ್ದು ₹1 ದುಡ್ಡಿಲ್ಲವ. ನಾವೇ ಒಂದು ಅಣಿಯ ಅಷ್ಟೊತ್ತಿಗೆ ಹಬ್ಬನೇ ಮುಗ್ದೋಗತ್ತಲ್ಲ ಅಣಿಯ. ಏನೋ ಇಲ್ಲ ನಮ್ಮ ನೆಚ್ಕೋಬೇಡ್ರಿ. ಇದನ್ನ ಇವಾಗ ಅಲ್ಲೇ ಇದ್ರು ಇಲ್ಲಿದ್ರು ನೀವು? ಯಾರು ಅವ್ರ ಪಕ್ಕದಾಗ ಯಾರು ಇಲ್ವಣಿಯ? ಇಲ್ಲ ಕಣವ. ಯಾರಿಗೂ ಹೇಳಕ್ ಬೇಡ, ನಾನು ಒಬ್ಳೆ ಬೇರೆ ಮನೆ ಮಾಡ್ಕೊಂಡಿದ್ದೀನಿ. ನಾನ್ ಕಟ್ತೀನಿ, ನೀನ್ ಬಾ. ನೀನು ನನ್ ಆ ದುಡ್ಡಿಗೆ ಮೋಸ ಮಾಡಲ್ಲ, ನನ್ ದುಡ್ಡಿಗಂತೂ ಮೋಸ ಮಾಡಲ್ಲ. ಅಲ್ಲ ನಿಮ್ ಚಿಕ್ಕಪ್ಪರು ಕೊಡ್ಬೇಕಲ್ಲ, ಹಂಗೇನಾ ಆ ಕಡೆಗೆ ಇಸ್ಕೊಡ್ತೀನಿ. ಒಟ್ನಾಗೆ ನನ್ ತಾವ ಇನ್ನು 25ನೇ ತಾರೀಕಿಂತ ನಾವೇ ಅವ್ರವ್ರ ತಾವ ದುಡ್ಡು ಕಾಸು ಕೇಳ್ತಾ ಇದ್ದೇವ ನಾವು. ಸುಳ್ಳೆಲ್ಲ ನೀನ್ ನೋಡಿದ್ದೆ ನಾನು ಎಂತ ಹೆಂಗ್ಸು ಮದ್ವೆ ಮಾಡಿ ಮಕ್ಳದೆಲ್ಲ ಹೆಂಗ್ ಮಾಡಿದೀನಿ ಗೊತ್ತೈತಲ್ಲ ನಾನು. ಇವಾಗ ಇಲ್ಲ ಅಂದ್ವನವ ನೀವು. ಅಲ್ಲ ಈಗ ನನ್ ಮನೆಗೆ ನಾನು ಒಬ್ಳೆ ಇರೋದು. ಅಲ್ಲ ಒಟ್ನಾಗಿ ಗಂಡ ಇಲ್ದಿದ್ದು 23 ವರ್ಷದಿಂದ ಹಂಗ ಮಗಳ ಮದ್ವೆ ಮಾಡಿದ್ವಿ. ಒಟ್ನಾಗೆ ಏನು ಇಲ್ಲ. ಈಗ 25ನೇ ತಾರೀಕಿಂತ ದುಡ್ಡಿಲ್ಲ ಇದು ಸುನಂದಮ್ಮರೆ. ಅಲ್ಲ ನಾನೇನ್ ಗೊತ್ತಾ ಹೇಳ್ತಿರೋದು, ನೀನ್ ಬೇಕಾದ್ರೆ ಮನೆ ಹತ್ರ ಬಾ, ಕೂತ್ಕೊಂಡ್ ಮಾತಾಡೋಣ. ಯಾರು ಇರಲ್ಲ ನಮ್ಮ ಮನೆಗೆ, ನಾನು ಒಬ್ಳೆ ಇರೋದು. ಒಬ್ಳೆ ಇದ್ರೆ ನಾನೇನು ದುಡ್ಡಿಲ್ದೇನ್ ಮಾತಾಡೋಣವ? ನೀನ್ ಬಾ, ನಾನು ಹೇಳ್ತೀನಿ, ಮಾತಾಡೋಣ. ನಿನ್ಗೆ ಇಲ್ಲ ಮದ್ವೆ ಕಳೆ ತಕ ಬರಲ್ಲ. ಇದು ಮದ್ವೆ ಐತಿ, ನಮ್ದು ಲಗ್ನ ಪತ್ರಿಕೆ ಹಂಚ್ಬೇಕು. ನಾನು ಅವತ್ತಿಂದ ನಿಂಗೆ ಎಷ್ಟು ಆಸೆ ಮಾಡಿಕೊಂಡೆ ನಿನ್ ಮೇಲೆ. ನೀನ್ ಇಂತ ಕೆಲಸ ಮಾಡಕ್ಕೆ ಎಷ್ಟು, ನೀನೇನ್ ದುಡ್ಡು ಕೊಡದಿರೋ ಪರವಾಗಿಲ್ಲ, ನನ್ಗೇನ್ ದುಡ್ಡೇನ್ ಬೇಡ. ನಾನು ಅವತ್ತಿಂದ ನಿನ್ ಮೇಲೆ ಆಸೆ ಮಾಡಿಕೊಂಡಿದ್ನಲ್ಲ, ಅದನ್ನ ಹೇಳೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ದೆ. ಅದಕ್ಕೆ ಕೇಳಿದ್ದು ಮನೆಗೆ ಯಾರ್ಯಾರವ್ರೆ ಅಂತ. ಮನೆಗೆ ನಾನು ನಮ್ಮ ಮನೆಯವರು ನಾವು ಮದ್ವೆ ಮಾಡಿದೀವಿ, ಮಗಳು ಎಲ್ಲ ಅವ್ರೆ. ಬಿಡಣೆ, ಅವೆಲ್ಲ ನಂಗೂ ಗೊತ್ತು, ಅವೆಲ್ಲ ಗೊತ್ತು. ನಾನು ನಿನ್ಗೆ ಅವತ್ತಿಂದ ಆಸೆ ಮಾಡಿಕೊಂಡೆ ನಿನ್ ಮೇಲೆ. ಯಾಕವ್ವ? ಯಾಕೆ ಇಬ್ರು ಪ್ರೀತಿ ಮಾಡೋಣ ಅಂತ. ಇದು ಮದ್ವೆಗೆ ತಕ ಹೋಗಕ್ ಕಾಣಲ್ಲ ಎಲ್ಲೋ. ಅವಳು ಯಾರ ಮಾಡಿದ್ರಲ್ಲ ಮಗನ್ ಮದ್ವೆಗೆ ಆ ಟೈಪ್ ಆಗಂಗ್ ಕಾಣತ್ತಿದ್ ಇದು. ಸುನಂದಮ್ಮರೇ, ಖಂಡಿತನ ನಾವು ಈ ಮದ್ವೆ ಮೆಟ್ಟು ಇದ್ರಾಗೆ ಹೊಡೆದ್ ಬಿಡ್ತಾರೆ. ಯಾರನ್ನ ಕೇಳಿಸ್ಕೊಂಡ್ರೆ ಆಯ್ತು. ದುಡ್ಡು ಪಡ್ಡು ನಿಮ್ ಚಿಕ್ಕಪ್ಪನೇ ಕೇಳಿ, ನನ್ಗೆ ಫೋನ್ ಮಾಡ್ಬೇಡ್ರಿ. ಅಲ್ಲ ಆಯ್ತು, ಈ ಮದ್ವೆ ಎಲ್ಲ ಮುಗಿಸ್ಕೊ. ಮದ್ವೆ ಎಲ್ಲ ಮುಗಿಸ್ಕೊಂಡು ನಾನು ನೀನೊಂದೇನೋ ಮಾತುಕತೆಗೆ ಬಂದು ಸುಮ್ನೆ ನೀನ್ ನನ್ ಗಂಡನಂಗಿ ತಾಳಿ ಕಟ್ಕೊಂಡು ನನ್ ಜೊತೆಗಿರು. ಮುಂದಕ್ಕೆ ಮಿಕ್ಕಿದ್ ನಾನೆಲ್ಲ ನೋಡ್ಕೊಂತೀನಿ. ಇಲ್ಲಿ ಸಿಟಿಗೆ ಏನ್ ಗೊತ್ತಾ, ನಿಮ್ ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ, ಎಲ್ಲಿ ಅಂತ ನಾನ್ ಹೇಳ್ತೀನಿ. ಅವರು ಬಾಂಬೆಲಿ ಹೋಟ್ಲಿಗೆ ಕೆಲ್ಸಕ್ಕೆ ಹೋಗೋದು, ಅವ್ರು ತಿಂಗ್ಳಿಗೆ 1.5 ತಿಂಗಳಿಗೆ ಬರ್ತಾರೆ ಅಂತ ಹೇಳ್ತೀನಿ. ನೀನ್ ಯಾವಾಗ ನಂಗೆ ಬೇಜಾರಾದಾಗ ಬಾ, ಮನೆಗ್ ಬಾ, ಇರು. ಬೆಳಗಿನ ಸಾಯಂಕಾಲ ತಕ ಇರೋ, ಒಂದ್ ರಾತ್ರಿನೇ ಇರು, ಬೆಳಿಗ್ಗೆ ಎದ್ದೋಗಿವಂತೆ. ಅಕ್ಕ ಅಕ್ಕ ಅಂತ ನರಸಿಂಹ. ಅಲ್ಲ ಮಾಮ, ನರಸಿಂಹಮ್ಮ ಅಕ್ಕ ಅನ್ಬೇಡ ನೀನ್, ನರಸಿಂಹಮ್ಮ. 3 ದಿನಕ್ಕೊಂದು ಊಟ ಮಾಡ್ಬಿಡೋಣ. ಹಂಗಾಗಿ ನಾನು ನಿನ್ಗೆ ಅಲ್ಲಿ ಬಂದ್ ಮಾಡ್ಕೊಂಡು ನಾನು ಬಾಂಬೆಗೆ ಇದ್ದೀನಿ, ಅದೆಂತದಾಗ ಇದ್ದೀನಿ, ಹೋಟ್ಲ್ ಕೆಲಸ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ನಾನು ನಿನ್ಗೆ ಇದನ್ನ ಏನ ಊರಾಗ ಜನಕ್ಕೆನ್ನ ಗೊತ್ತಾದ್ರೆ ನನ್ನ ಬಿಡ್ತಾರ? ಎಷ್ಟ್ ಜನ ಕೊಟ್ಟಿದ್ ನನ್ ಮಗಲ್ಲ ನೀನು, ತಲೆ ಮಗನೇ ಅಂತ ನಮ್ಮನ್ನ ನಿಮ್ ಚಿಕ್ಕಪ್ಪವ್ರ ಪಕ್ಕಪ್ಪವ್ರ ಏನ ಕಿವಿಗ್ ಬಿದ್ದು ಬಿಡ್ತಾರ. ನನಗೆ ನೋಡಿ ಈ ತರ ಫೋನ್ಗಳೇ ಮಾಡ್ಬೇಡಿ. ಇದೆಂತದ ಎಲ್ಲ ನಮ್ಮ ಮೊಬೈಲ್ಗಳಾಗ ಬರ್ತೈತ್ ನೋಡಿ. ನಾನು ಉಗಿಯೋದು ಬೈಯೋದು. ಹಂಗಾಗಿ ನನಗೆ ಫೋನ್ ಮಾಡ್ಬೇಡ ಸುನಂದಮ್ಮರೆ. ದುಡ್ಡು ಕಾಸಿಂದಿದ್ರೆ ಬೇಕಾದ್ರೆ 25ನೇ ತಾರೀಕು ಕಳ್ಕೊಂಡು ನಿಮ್ಮ ಚಿಕ್ಕಪ್ಪವ್ರ ಕಡೆಯಿಂದ ಕೊಡಿಸ್ತೀವಿ. ಈಗ ಹೋಗ್ಲಿ ಬಿಡು ನರಸಿಂಹಣ್ಣ. ಯಾರನ್ನ ಒಡವೆ ಅಂಗಡಿ ಪರಿಚಯ ಅವ್ರ? ಇಲ್ಲ. ನನ್ನ ಮಾಂಗಲ್ಯ ಸರ ಆಯ್ತು, ಅಡಗಿಸ್ಕೊಡ್ಬೇಕಾಯ್ತಲ್ಲ. ಯಾರ ಕೊಡೋದು ಅಂತಂದ್ರೆ ಆ ಗುಂಸಿ ಸರ್ಕಲ್ ಹೋಗ್ರಿ, RP ಜೂಲಿಯರ್ಸ್ ಅಂತ ಇದೆ, ಅವ್ರ ಕಡೆಯಿಂದ ಫೋನ್ ಮಾಡ್ತೀರಿ ನನಗೆ. ಏನಂತ ಮಾಡಿಸ್ಬೇಕು? ಹಿಂಗೆ ಏನೋ ಕಷ್ಟ ಅವ್ರಿಗೆ ಒಂಚೂರು ಇವತ್ತಿನ ರೈಟ್ ಏನೈತ ಆ ರೈಟ್ಗೆ ಅವ್ರ ಒಡವೆ ತಗೊಂಡ್ ದುಡ್ಡು ಕೊಡ್ರಿ ಅಂತ ಹೇಳ್ತೀನಿ. ಹೇಳ್ತೀಯಾ? ಉಗಣವ ನೀನೇ ಮಡಿಕಂದ್ ಬದಾಯ್ತು. ನನ್ನ ಹತ್ರ ಸತ್ಯವಾಗ್ಲೂ ದುಡ್ಡಿಲ್ಲ ಸುನಂದಮ್ಮರೆ. ಅಲ್ಲ ಒಡವೆ ಅಲ್ಲ, ನನ್ನೇ ಮಡಿಕಂಬದಾಗಿತ್ತು. ಪರ್ಮನೆಂಟ್ ಆಗಿರ್ತೀನಿ. ಬೇಡ 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 ದೂರ ಒಂದ್ ಹಾಡೈತ್ರಲ್ಲ ಸುನಂದಮ್ಮ, ದೂರವಾಗಲೇ ಬೇಡ, ದೂರ ಹೋಗು ಅಂತ ಒಂದ್ ಹಾಡೈತದೆ, ಎಂತದ ಗೊತ್ತಾಯಿಲ್ಲ. ಹಿಂಗಾಗುತ್ತೆ ನಮ್ದು ಇಲ್ಲಿ ಊರಾಗೆಲ್ಲ. ನಂದು ಏನೋ ಒಂಚೂರು ಗೊತ್ತಾಯ್ತು ಅಂದ್ರೆ
ನಂಬಲೆ ಬೇಡ ಬೇಡ ದೂರ ಬೇಡ ಅಂತ ಒಂದು ಹಾಡೈತ್ರಿ, ಹಂಗಾಗಿ ಹೋಗ್ಬಿಡ್ತೈತಿ ನಂದು. ಇಲ್ಲಿ ಮನೆಗೂ ಕೆರಗಿರ ತಗೊಂಡು ಹುಯ್ತಾರೆ, ಆಚೆ ಕಡೆಗೂ ಹುಯ್ತಾರೆ. ಆಮೇಲೆ ಗೊತ್ತಾಗಿಲ್ದಂಗೆ ಮೇಂಟೈನ್ ಮಾಡಮ್ ಬಿಡು. ಮೇಂಟನ್ನು ಬೇಡ, ಯಾತ್ರದ್ದು ಬೇಡವ ನಾವು. ನಮ್ಗೆ ನೋಡಿ ಖಂಡಿತ ಅಲ್ಲ, ಒಂದ್ ನಿಮಿಷ ತಡಿ. ನಮ್ಮ ಯಜಮಾನ ಸತ್ತಾಗ 23 ವರ್ಷ ಆಯ್ತಲ್ಲ, ನಾನ್ ಹೆಂಗಿರ್ಬೇಕು ಹೇಳು? ಏನ್ ಮಕ್ಳು ಸಾಕಿ ಮದ್ವೆ ಮಾಡ್ದಲ್ಲ, ಒಳ್ಳೆ ಹಳಿ ಸಿಕ್ಕವ್ರೆ. ಈಗ ಒಳ್ಳೆ ಹಳಿಯ ಸಿಕ್ಕಂದ್ ಸರಿ. ಈಗ ನೀನ್ ಎಲ್ಲ ಇದ್ದು 3-4 ಜನ ನೋಡ್ಕೊಂಡಿದ್ಯಾ? ಕಷ್ಟ ಅಂತ ಬಂದು ಇಸ್ಕೊಂಡ್ ಹೋಗ್ತಾರೆ, ಕೊಡಲ್ಲ. ಏನ್ ಅಲ್ಲ, ಈಗ ನಿನ್ಗೆ ನೀನ್ ಹೆಂಡತಿ ಪಂಟಿ ಎಲ್ಲ ಇದ್ರುನು ತಿಪ್ಟೂರ್ ರತ್ನಮ್ಮನ್ ಮಡಿಕೊಂಡಿದ್ಯಾ, ಗೊಲ್ರಮ್ಮನ್ ಮಡಿಕೊಂಡಿದ್ಯಾ? BN ನರಸಿಂಹರಾಜು ರೇ ನಾನ್ ಕಣ್ರಿ ನರಸಿಂಹರಾಜು ರೇ. ಯಾರಣ್ಣ? ನಾನು ನರಸಿಂಹರಾಜು. ಗೊತ್ತಾಗ್ಲಿಲ್ಲ. ನಾನ್ರಿ ನರಸಿಂಹರಾಜು, ಬಳ್ಳಾಪುರ. ಗೊತ್ತಾಗ್ಲಿಲ್ಲ. ನಾನೇ ಹೇಳ್ದ BN ನರಸಿಂಹರಾಜು. ನಾನು ಅವನೇ BN ನರಸಿಂಹರಾಜು, ಬಳ್ಳಾಪುರ, ಲೇಟ್ ನರಸಿಯಪ್ಪ. ಕರೆಕ್ಟ್. ಮತ್ತೀಗ ನೀವ್ಯಾರು? ನೀವ್ಯಾರು ಸ್ವಾಮಿ? ರೇ ನಾವೇ ನೀವ್ ಹೇಳಿದ್ದು. ರೇ ನೀವ್ ಹೇಳಿದಲ್ಲ ನಾವು. ನೀವ್ ಹೇಳಿದಲ್ಲ ಈಗ, ಅದೇ ನಾವು. BN ನರಸಿಂಹರಾಜು, ಲೇಟ್ ನರಸಿಯಪ್ಪ ನಾವೇ. BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ಬುಗುನಹಳ್ಳಿ ತಾಲೂಕಲ್ಲ, ಬುಗುನಹಳ್ಳಿ ಪೋಸ್ಟ್. ನಮ್ಮ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರೋದು. ಹಳ್ಳಿ ಮರ ಐತೆ ನಮ್ಮ ಮನೆ ಪಕ್ಕ. ನಮ್ಮ ಮನೆ ತಾವ ಹಳ್ಳಿ ಮರ ಐತೆ, ರೋಡ್ ಸೈಡ್ ನಮ್ಮ ಮನೆ. ಕರೆಕ್ಟ್. ಅಲ್ಲ, ಇದು ನಮ್ಮನೆ ಕರೆಕ್ಟ್ ಆಗಿ ನಮ್ಮನೆ ಅಡ್ರೆಸ್ ಹೇಳ್ತಾ ಇದ್ದೀರಾ ನೀವು? ನಮ್ಮನೆ ಅಡ್ರೆಸ್ ನೀವು ಕರೆಕ್ಟ್ ಆಗಿ ಹೇಳ್ತಾ ಇರೋದು ಇವಾಗ. ನಮ್ಮನೆ ನಮ್ಮನೆ ಅಡ್ರೆಸ್ ಹೇಳ್ತಾ ಇರೋದು. ಅಣ್ಣ ನಿಮ್ಮ ಹೆಸರೇನು ಹೇಳಿ? BN ನರಸಿಂಹರಾಜು, ಬಳ್ಳಾಪುರ, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಸ್ವಾಮಿ, ನಮ್ಮ ಹೆಸರು BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ಬಳ್ಳಾಪುರದಾಗ ಇರೋದು. ನಾವು ಕಿವಿಗೆ 2 ವಾಲೆ ಇಕ್ಕೊಂಡು ಗಾಡಿ ಓಡಾಡ್ತೀನಿ ನೋಡಿ, ಅವನು. ನೀವ್ಯಾರು ಹೇಳಿ? ಮಾತ್ರಿಗೆ ಕಾರಣ ಇದು. ಇವರು ಗುಲಾಬಿ ಹೂವಿನವರಲ್ಲ, ಇದೆಂತದ್ದು ಕಾಂಗ್ರೆಸ್ ಹೂವಿನವರು. ನೀವು ವಾಲೆ ಇಕ್ಕಂತೀರಲ್ಲ ಅವರು. ನಾನು ಶಾಟದರಿಯನು, ನಾನು ಶಾಟದಾರ ಮೂಗ್ಗೇರ್ಸ್ಕೊಳನು, ನನ್ ಮನಸ್ನೇ ಅಲ್ಲ. ಆಯ್ತು, ನೀವೇ ಅಲ್ಲನಾ? ಇವ್ರೆ ನರಸಿಂಹಣ್ಣ ಅನ್ರಿ. ನರಸಿಂಹಣ್ಣ ಅಂತ ಹೆಸರು. ನಾನೇ ನರಸಿಂಹ ಅಲ್ಲ, ನಾನು ಇದು ಶಾಟಕ್ಕಿತ್ ಮೂಗ್ಗೇರ್ಸ್ಕೊಳನ್ ನಾನು. ಆಮೇಲೆ ಇದು ಕಟಿಂಗ್ ಮಾಡೋನ್ ನಾನು. ಅಣ್ಣ, ನಿಮ್ ಬಗ್ಗೆ ನೀವೇ ಕೆಟ್ಟದಾಗ ಮಾತಾಡ್ಕೊಂಬೇಡ್ರಿ. ನೀವು ಇವ್ರಲ್ವ್ರ, ಅದೇ ವಿಜಯ ಜ್ಯುವೆಲರ್ಸ್, ಇದು ಹಳ್ಳಿ ಮರದವರು, ಆಮೇಲೆ ಇದೆಂತದ್ದು ಕ್ಯೂ ವಾಲೆ ಇಕ್ಕಣರೆಲ್ಲ ನೀವೇ ಅಂದ್ರೆ ನಾನೇ ಶಾಟ ಹೇಳಣ? ನಾನೇ ನರಸಿಂಹರಾಜು ಅಂದ್ರೆ ಎಲ್ಲ ನೀವೇ ಪೂರ್ತಿ ಅಡ್ರೆಸ್ ಹೇಳಿದ್ರೆ? ಹಂಗಲ್ಲಪ್ಪ. BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ಪೋಸ್ಟು, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ರೋಡ್ ಪಕ್ಕ ನಮ್ಮ ಮನೆ ಐತಿ, ಸೀಟಿನ ಮನೆ. ಇಲ್ಲಿ ನಾಯಿ ಪಡ್ಕೊಂಡೈತಿ, ಅಲ್ಲಿ ಅದೇ ಬಿಡ್ಕೊಂತೈತಿ. ಏನಪ್ಪ ನಾವು ಶಿವ ಅಂತ ಯಾರೋ ದುಡ್ಡನಾರ ಪಡ್ನಾರ ಕೊಡೋರು ಅಂತ ಅಂದ್ರೆ ಇದು ಹೇಳಿದ್ದೆಲ್ಲನ ನೀನೇ? ಅಣ್ಣ, ನಮ್ಮನೆ ಮುಂದೆ ಹಳ್ಳಿ ಮರ ಐತಲ್ಲ, ರೋಡ್ ಪಕ್ಕದಾಗೆ ಹಳ್ಳಿ ಮರ ಐತಲ್ಲ, ನಮ್ಮ ಮನೆ ಮುಂದೆ ಒಂದ್ ಕಾರ್ ನಿಂತ್ಕೊಂಡೈತಿ ನೋಡ್ರಿ. ಅವ್ರು ಅಲ್ವ ನಾವು? ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಏನಕ್ಕೆ ಫೋನ್ ಮಾಡಿದ್ದು? ಅದೇ ನಮ್ಮ ಮನೆಗೆ ಒಂದ್ ಫಂಕ್ಷನ್ ಇತ್ತು. ಯಾರ ಮನೆಗೆ? ನಮ್ಮ ಮನೆಗೆ, ಬಳ್ಳಾಪುರದಲ್ಲಿ. ಬಳ್ಳಾಪುರದಲ್ಲಿ ಫಂಕ್ಷನ್ ಇರೋದು ವಿಜಯ್ ಜ್ಯುವೆಲರ್ಸ್. ಆಮೇಲೆ ಅಯ್ಯೋ ತಾಯಿ ನಾಯಿ ಓಡ್ಸಲ್ಲ ಮಗ ನಾಯ. ಕಲ್ತಂಡ್ ಹಾಕ್ರಿ, ಹಾಕು. ಅಲ್ಲೂ ಬಂದೈತ್ರ ನಾಯಿ? ನಮ್ಮನೆ ತಗ ನಾಯಿ ಬಂದೈತ್ ನೋಡಿ ಸ್ವಾಮಿ, ನಮ್ಮ ಬಡ್ಕೊಂಡಿದೆ. ಓಡ್ಸ ಓಡ್ಸ ಓಡ್ಸ.
ಏನು ಇವತ್ತು ಯಾವ್ದೋ ಕಳಿಸ್ಕೊಂಡ ಕಾಣ್ತೈತಿ ವಿಕೆಟ್ ಯಾರೋ ಹೊಲ್ದಂಗ್ ಕಾಣ್ತಾರ ಮಗ. ಯಾಕೋ ನಾಯಿ ಹೂ ಅಂತಿದ್. ಇಡೋಣ ಸ್ವಾಮಿ ಇನ್ನ ನಾವು ಯಾಕೆ ಅಲೋ ಅನ್ನಂಗ ಆಗ್ತೈತಿ ಈಗ. ತಲೆ ಕೆಟ್ಟೋಗ್ತಾ ಇತ್ತು ನನಗೆ. ತಲೆ ಹಾಕಣಕ್ ಇಡೋದ್ರಾಗ ಏನಾಯ್ತಣ್ಣ, ನೀವು ನನಗ್ ಕೊಡೋಂಥದ್ದು ಏನಿಲ್ಲ, ನಾನ್ ನಿಮಗ್ ಕೊಡೋಂಥದ್ದು ಏನಿಲ್ಲ. ಹಿಂಗ ಯಾಕೆ ಹೇಳ್ತೀರ? ಕರೆಕ್ಟ್ ಆಗಿ ನಾನು ಇವಾಗ ನೀವೆಲ್ಲ ಹೇಳಿದ ಅಡ್ರೆಸ್ ಆಗಿ ಆರಾಮಾಗಿ ಹಿಂಗ ಊಟ ಮಾಡಿ ಲೇಟ್ ಹಾಕೊಂಡು ಕುಂತಿದೀನಿ. ಇವಾಗ ಎಲ್ಲ ಪೂರ್ತಿ ನೀವ್ ಹೇಳಿರ ಅಣ್ಣ. ಜೀವನದಲ್ಲಿ ಊಟ ತಿಂಡಿ ನೆಮ್ಮದಿ ಅವೆಲ್ಲ ಇದು 3 ಹೊತ್ತಿಗೆ ಒಂದಿನ ಊಟ ಮಾಡೋರು ಅದನ್ನೇ ಊಟ ಮಾಡೋದು. ಏನೇ ಸ್ವಾಮಿ ಇದ್ರಾಗೆ ಒಂದಿನ ನೀವ್ ಬಾಂಡ್ರಿ ಈಗ ಹೋಗ್ಬೇಕು. ಎಲ್ಲಿಗೆ? ಊರ್ ಹೋಗ್ತೀರಾ? ಈಗ ಬಾ ಅಂದ್ರೆ ಊರ್ ಹೋಗ್ತೀರಾ? ಅಲ್ಲ ಸ್ವಾಮಿ, ನಾವು ಇವಾಗ ಪರಮಾತ್ಮ ಈಗ ಬಾ ನಿಂದ ಆಗೋಯ್ತು ನಿಂದು ಭೂಮಿ ಮೇಲೆ ಇರೋದು ಅಂತ ಅಂದ್ರೆ ಹೋಗ್ಲೇಬೇಕು. ಕರೆಕ್ಟ್. ಅದನ್ನ ನಾನು ಹೇಳಿದ್ ಸ್ವಾಮಿ. ಹೋಗಂಗಿದ್ರೆ ಹೋಗ್ಬಿಡ್ರಿ ಮತ್ತೆ ಊರಿಗೆ. ಊರಿಗೆಲ್ಲ ಹೇಳಿದ್ ನಾನು. ಊರಿಗೆಲ್ಲ ಇದು ಹುಟ್ಟಿಸಿದನು ಪರಮಾತ್ಮ ಅವ್ನ ಯಾವಾಗ ಕರ್ಕಂತ ನಾವು ಹೋಗ್ಲೇಬೇಕಲ್ರ. ಇವಾಗ ನಾವು ಬರಲ್ಲ ಅಂದ್ರೆ ಬಿಡ್ತಾರ? ಬರಲ್ಲ ಅಂತ ಹೇಳ್ರಿ. ನಾನ್ ಬರಲ್ಲ ಅಂತ ಅಂದ್ರೆ ನಂಟ್ರ ಮನೆಗ್ ಬರಲ್ಲ, ನೀವು ಇವತ್ತು ದಿನ ಜಾತ್ರೆನೋ ಹಬ್ಬನೋ ಹರಿದಿನನೋ ಮಾಡ್ಕೊಳ್ರಿ ಅಂತ ಹೇಳ್ಬಹುದು. ಆಮೇಲೆ ಇವತ್ತು ಕೆಲ್ಸಕ್ ಬರಲ್ಲ, ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬಹುದು. ಇದು ಫೋನ್ ಮಾಡಿ ಹೇಳಕ್ಕೆ ಇವರು ನಮ್ಮನ್ ಭೂಮಿಗೆ ಹುಟ್ಟಿಸಿ ಕಳಿಸೋರಲ್ಲ ಪರಮಾತ್ಮ. ಓ, ನಿಮ್ ತಂದೆ ತಾಯಿ ಹೆಸರು ಹೇಳಿ. ನಿಮ್ ತಂದೆ ತಾಯಿ ಹೆಸರು? ನರ್ಸಪ್ಪ ಲೇಟ್. ಮತ್ತೆ ಈಗ ನೀವೇನೋ ಹೇಳ್ತಿದ್ದೀರ, ನಾವು ಹುಟ್ಟಿಸೋರ್ ದೇವ್ರು ಅಂತಿದ್ದೀರಾ. ಯಾರು ಇವನು? ಕಲ್ಬೇರ್ಕೆ ಸುಖ ಕುಡಿಯ ನನ್ನ ಮಗ ನನ್ನ ಕಾಣುತ್ತೆ. ಇವ್ರ ಸ್ವಾಮಿ ಬುದ್ಧಿ ಅಲ್ಲ, ನರಸಿಂಹರಾಜು ಬಳ್ಳಾಪುರ. ಏನಪ್ಪ ಹಿಂಗಾಗ್ಬೋದು ಕತೆ, ಇದೆಲ್ಲ ಉಲ್ಟಾ ಆಗ್ಬೋದಲ್ಲ. ಇದು ನಾನು ಹುಟ್ಟಿಸ್ತು ನಮ್ ತಂದೆ ತಾಯಿ ಹುಟ್ಟಿಸಿರೋದು. ನಾನ್ ಹೇಳಿದ್ದು ಭಗವಂತ ಈಗ ಬಾ ಅಂದ್ರೆ ಇವ್ ನೋಡ್ದ ನಮ್ಮ ಊರಾಗ ಇವತ್ ಮಧ್ಯಾಹ್ನದಾಗ ಇದ್ಕಿದ್ದಂಗೆ ಬಂದ್ ಕೆರೆ ಒಳಗ್ ಬಿದ್ದು ಹೋದ್ರತ್ತ ಗಾಡಿಯಾಗ ಬಂದು. ಎಷ್ಟ್ ಜನ? ಇಬ್ರು. ಅವಾಗ ಹಂಗೆ ಹೋದ್ಮಕ್ಕ ಕಲ್ಗೆ ಹೊಡ್ಕೊಂಡ್ರು, ಹೋದ್ರು, ಏನಾಗಿ ಹೋದ್ರು ಹಾಸ್ಪಿಟ್ಲಿಗೆ. ಹಂಗೆ. ಯಾವ ಊರಾಗೆ? ನಮ್ಮೂರ್ ಬಳ್ಳಾಪುರದಾಗೆ. ನಮ್ಮೂರಾಗ ಬಳ್ಳಾಪುರದಾಗ ಏನೂ ಆಗಿಲ್ಲ ಅಂತ, ಯಾವ ಆಕ್ಸಿಡೆಂಟ್ ಆಗಿಲ್ಲ ಬಿಡ್ರಿ. ಇಲ್ಲ ಒಟ್ನಾಗ ನಮ್ಮೂರಾಗ ಇವತ್ ಮಧ್ಯಾಹ್ನ 3 ಗಂಟೆ 4 ಗಂಟೆನಾಗ ಅದನ್ನ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಂಡ. ನೀವೆಲ್ಲಿರೋದಣ್ಣ? ನಾವು ರೋಡ್ ಪಕ್ಕನೇ ಇರೋದ್ ಮನೆ. ಗೇಟ್ಗೂ ನಮ್ ಮನೆಗೂ ಹತ್ರನೇ. ಅಲ್ಲಣ್ಣ, ಯಾವ ಊರು ನಿಮ್ದು ಅಂದೆ? ನಿಮ್ದು ಯಾವ ಊರಣ್ಣ? ಓಯ್ ಯಾರನ ಇದು ತಲೆ ಲೂಜ್ ಆಗಿರೋ ಮಾತಾಡಿದ್ದು ಮಾಡು. ನನಗೆ ಇನ್ನ ಲೂಜ್ ಆಗಿರ್ಲಿಲ್ಲ, ಈಗ ಲೂಜ್ ಆಗ್ತಾ ಇದೆ. ಬಳ್ಳಾಪುರ ನಮ್ದು. ಅಗಳ ನಿಮ್ದು ಬಳ್ಳಾಪುರ ಆಗ್ಲಿ ಒಪ್ಕೊಂಡೆ, ಮತ್ತೆ ನಮ್ದು ಬಳ್ಳಾಪುರ ಅಲ್ಲ. ಪೂರ್ತಿ ನೀನ್ ಅಡ್ರೆಸ್, ನಾನು ಇರೋ ಜಾಗ ಎಲ್ಲ ಅಡ್ರೆಸ್ ಹೇಳ್ತಿರ್ಗ ಯಾವ ಊರು ಅಂದ್ರೆ? ಅಣ್ಣ ನಮ್ದು ಬಳ್ಳಾಪುರನೇ. ಏನ್ ಕಣ ಈ ತರ ಮಾತಾಡ್ತಿದೀನಿ ನೀನು? ನಮ್ದು ಬಳ್ಳಾಪುರ, ಅದೇ ರೋಡ್ ಪಕ್ಕ ಮನೆ ಐತಲ್ಲ, ಸೀಟಿನ ಮನೆ. ಅಲ್ಲ ನಮ್ದು ಮನೆ. ನೀವ್ ಹೇಳಿ ಎಲ್ಲಿರೋದ್ ನೀವು, ನಂಗೇನ್ ಗೊತ್ತು? ನಮ್ದು ಇದ್ರಲ್ಲಿ ಸಿಂಗಾಪುರದಲ್ಲಿರೋದು ನಮ್ದು ಮನೆ. ಸಿಂಗಾಪುರದಲ್ಲಿರೋದು ಇದ್ರಲ್ಲಿ ಸಮುದ್ರದ ಮ್ಯಾಗಡೆಗೆ ಇರೋದು ನಮ್ಮ ಮನೆ. ಓ ಹಂಗ. ಅಲ್ಲಿ ಆಕ್ಸಿಡೆಂಟ್ ಆಯ್ತಾ ಕೆರೆತವ? ಈ ಪ್ರಾಕ್ಟೀಸಿಗೆ ಬಂದೆ ಬೂಡ್ನಳ್ಳಿ. ನಾನು ಕಿಶೋರು. ನಾನ್ ಕಿಶೋರು. ಅಣ್ಣ ಒಂದ್ ನಿಮಿಷ ತಡೆಯಣ್ಣ, ನೀನ್ ಕಾಲ್ ಮುಗಿತೀನಿ, ಫೋನ್ ಕಟ್ ಮಾಡ್ಬೇಡ. ಏನ್ ಗೊತ್ತಾ, ನಾಳೆ ನಂದು ಫೆಬ್ರವರಿ 29ನೇ ತಾರೀಕು ನಂದು ಬರ್ತಡೇ. ಫೆಬ್ರವರಿ 30ನೇ ತಾರೀಕು ನಂದು ಡೆತ್ ಇದೆ ಅಣ್ಣ. ಫೆಬ್ರವರಿ 29ನೇ ತಾರೀಕು ನಾನು ಹುಟ್ಟಿದ ದಿವಸ, ಫೆಬ್ರವರಿ 3ನೇ ತಾರೀಕು ನಾನು ಸತ್ತಿದ ದಿವಸ. ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಣ್ಣ. ಎಲ್ಲಿ? ಯಾವ ಊರಾಗೆ ಅಣ್ಣ? ಇಲ್ಲೇ ತುಮಕೂರ್ ಹತ್ರ ಪಿಳ್ಳಿಗಳ್ಳಿ ಅಂತ ಊರೈತಲ್ಲ ಅಣ್ಣ. ತುಮಕೂರ್ ಹತ್ರ ಪಿಳ್ಳಿಗಳ್ಳಿ ಅಂತ ಊರೈತಲ್ಲ. ಬಿಲ್ಲಿನಹಳ್ಳಿ? ಪಿಳ್ಳಿಗಲ್ಲಿ. ಪಿಳ್ಳಿಗಲ್ಲಿ ಅಂತ ಊರೈತೆ. ಯಾವ ಕಡೆ ಬರೋದು? ಅದ್ ಯಾವ ಕಡೆಗೂ ಬರಲ್ಲ, ಅಲ್ಲೇ ಇರುತ್ತೆ. ಯಾವ ಕಡೆ? ಹಿಂಗೆ ಕುಣಗುಲ್ ಕಡಿಕೋ, ಬೆಂಗಳೂರು ಕಡಿಕೋ, ಚೋಳೂರ್ ಕಡಿಕೋ ಅಂತ? ಇಲ್ಲ, ಈ ಗೂಳೂರ್ ಕಡಿಕೆ. ಹಂಗಂದ್ರೆ ಗೊತ್ತಾಗುತ್ತೆ. ಅಲ್ಲಿ ಫೆಬ್ರವರಿ 29ನೇ ತಾರೀಕು ನಂದು ಹುಟ್ಟಿದ ದಿವಸ, ಫೆಬ್ರವರಿ 30ನೇ ತಾರೀಕು ನಾನು ಸತ್ತಿದ ದಿವಸ.
ಆಗ ಎರಡಕ್ಕೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು, ಬಂದು ಊಟ ಮಾಡ್ಕೊಂಡು ನಂಗೆ ಆಶೀರ್ವಾದ ಮಾಡಿ ಇನ್ನೂ ಸಖತ್ತು ವರ್ಷ ಬದುಕಿರ್ಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ಬೇಕಣ್ಣ ನೀನು. ಆಯ್ತು ಬಿಟ್ಟು. ಅಯ್ಯೋ ನಮ್ಮ ಆಶೀರ್ವಾದ ಏನ್ ತಂದೆ ತಾಯಿ ಆಶೀರ್ವಾದ ತಾಳ್ರಿ, ಅಣ್ಣ ತಮ್ಮದಿರ ಆಶೀರ್ವಾದ, ಸಂಬಂಧಿಕರ ಆಶೀರ್ವಾದ. ಅಣ್ಣ ನಿಮ್ಮಂತವ್ರ ಆಶೀರ್ವಾದ ತಗೊಬೇಕಣ್ಣ. ಯಾಕೆ ನಿಮ್ಮಂತವ್ರ ಆಶೀರ್ವಾದ ತಗೋಬೇಕಣ್ಣ ನಾವು. ಏನೋ ನಮ್ಮ ಆಶೀರ್ವಾದ ಏನ್ ಸ್ವಾಮಿ ನಿಮ್ಮಂತ ದೊಡ್ಡವ್ರಿಗೆ. ಅಣ್ಣ ಇರ್ಲಿ ಅದೆಲ್ಲ. ಫೆಬ್ರವರಿ 30ನೇ ತಾರೀಕು ಮಾತ್ರ ಮಿಸ್ ಮಾಡ್ಬೇಡಣ್ಣ. ಆಯ್ತು ಹೇಳಿ ಸ್ವಾಮಿ. ಆಯ್ತು ಇವತ್ತು ಫೆಬ್ರವರಿ 28 ಇವತ್ತು. ನಾಳೆಗೆ 29. ನಾನು ಫೆಬ್ರವರಿ 30ನೇ ತಾರೀಕು ನಾನು ಸತ್ತಿ ದಿವಸ ಅವತ್ತು. ಆಯ್ತು ಸ್ವಾಮಿ. ಆಯ್ತು ಖಂಡಿತ ಬರ್ತೀನಿ. ಯಾವ ಊರು ಅಂದ್ರೆ? ಯಾವ ಊರು ಅಂದ್ರೆ? ಪಿಲ್ಲಿಗಲ್ಲಿ. ಪಿಲ್ಲಿಗಲ್ಲಿ. ಆಯ್ತು ಸ್ವಾಮಿ. ಆಯ್ತು 30ನೇ ತಾರೀಕು, ಫೆಬ್ರವರಿ 30ನೇ ತಾರೀಕು. ಆಯ್ತು ಬರ್ತೀನಿ ಸ್ವಾಮಿ. ಫೆಬ್ರವರಿ 30ನೇ ತಾರೀಕು ಆಮೇಲೆ ಅಣ್ಣ ಫೆಬ್ರವರಿ 31ಕ್ಕೆ ಇನ್ನೊಂದು ಫಂಕ್ಷನ್ ಐತೆ. ಏನ್ ಫಂಕ್ಷನ್? ಅವನು ನರಸಿಂಹಾಜಿ ಬಳ್ಳಾಪುರ ಅಂತ ಅವ್ರು ಸತ್ತಿ ದಿವಸ ಅವತ್ತು ಫೆಬ್ರವರಿ 31ನೇ ತಾರೀಕು. ಬರ್ಬೇಕಣ್ಣ ನೀವು ಖಂಡಿತ. ಗ್ಯಾರಂಟಿ ಬರ್ತೀವಿ ಸ್ವಾಮಿ. ನನಗೆ ಒಂಚೂರು ಇನ್ನು ನಾಳೆ ಇಂಥ ದಿನ ಅನ್ನುವಾಗ ಹಿಂಗೆ ಬರ್ಬೇಕು ಅನ್ನೋ ಒಂದು ಫೋನ್ ಹಾಕಿ ಸ್ವಾಮಿ. ಖಂಡಿತ ಬರ್ತೀನಿ. ಅವ್ರದ್ದು 31ನೇ ತಾರೀಕು ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತಣ್ಣ. ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತೆ 31ನೇ ತಾರೀಕು. ನೀವ್ಯಾರು ಹೇಳಿ? ನೀ ತಾಯಿನ ನಿಮ್ಮ ಅಮ್ಮನ ಹಾಕಿ ನಂದೇನ 31ನೇ ತಾರೀಕು ತಿಥಿ ಅಂತ. 31ನೇ ತಾರೀಕು ಅಣ್ಣ. ಅಲ್ಲ ನೀನ್ ಎಷ್ಟು ಜನ ಕೊಟ್ಟಿರೋ ನನ್ನ ಮಗನಲ್ಲ ನೀ ತಾಯಿನ ಹಾಕ್ಯಾಯ. ನಮ್ಮ ನೀ ನನ್ನ ಎದುರಿಗೆ ಮಾತಾಡ್ಬೇಕಾಯ್ತು ನಿಮ್ಮ ಅಮ್ಮನ್ ನೀನು. ನರಸಿಂಹಣ್ಣ. ಹಲೋ ನರಸಿಂಹಣ್ಣ. ಎಲ್ಲಣ್ಣ ಬೆಳಗ್ಗೆ ಕಾಣ್ಲೇ ಇಲ್ಲ ಬಗುನಳ್ಳಿಗೆ. ನಿನಗ್ ಫೋನ್ ಮಾಡ್ದಾಗೆಲ್ಲ ಹೇಳ್ತಾನೆ ಇರ್ತೀವಿ ಯಾರು ಹೇಳು ಯಾಕೆ ಸಿಕ್ಲಿ ಆಗಿದ್ದೀನಿ ನೀನು. ಇವರು ವಿಧಾನಸೌಧದವ್ರು ವಿಧಾನಸೌಧದವ್ರು ಮಗ ನರಸಿಂಹಣ್ಣ. ಎದ್ರ ಸಮಯ. ಓ ಈಗ ಎದ್ದು ಹಾಲ್ ಕರ್ದು ಡೈರಿಗೆ ಹಾಕ್ ಬಂದು ನಮ್ಮ ಮನೆಯವ್ರು ತಿಂಡಿ ಮಾಡ್ತಿದ್ರು. ನಾಟಕ ನೋಡಕ್ ಹೋಗಿದ್ದು. ನಾವು ಈಗ ಬಂದು ಉಳ್ಕೊಂಡು ಬೆಳಗಿನ ಜಾವ ತೊಳಗ್ ಹೋಗೋ ಟೈಮು. ಈಗ ಎಷ್ಟು ಟೈಮು? ಈಗ 6:15 ಆಗಿದ್ರಿ. ಬೆಳಗ್ಗೆನ ಸಾಯಂಕಾಲನ? ಬೆಳಿಗ್ಗೆ. ಆಯ್ತು ನಾನೇನು ಇವ್ರು ಮಾಡ್ಕೊಂಡಿದ್ದೇನೆ 8:45 ಕಣೆ. ಈಗ ರಾತ್ರಿ 8:45 ಈಗ. ಈಗ 6:15 ಇಲ್ಲಿ ನಮ್ಗೆ. ಎಲ್ಲಿ ನೀವಿರೋದು? ತುಮಕೂರು. ನಾವು ಎಲ್ಲಿರೋದು? ಒಟ್ನಾಗ ಈಗ 6:15. ಬೆಳಗ್ಗೆನ ಸಾಯಂಕಾಲನ? ಬೆಳಿಗ್ಗೆ. ಈಗ ಗಿರಾಕಿಗಳು ಯಾವ ಸಿಕ್ಲಿಲ್ವಣ? ಇಲ್ಲ ನನಗೆ 100 ಪಕ್ಕ ಇತ್ತು ಹೇಳಿ. ಅಲ್ಲ ಗಿರಾಕಿಗಳು ಸಿಕ್ಲಿಲ್ವ ನುಗ್ಗೆ ಮರಕ್ಕೂ ಪರಂಗಿನ ಗಿಡಕ್ಕೆ? ಹೇಳಿ. ಏನ್ ಹೇಳಿ? ನರಸಿಂಹ ಸ್ವಾಮಿ ಮೇಲೆ ಆನೆ ಮುಂದಕ್ಕೆ ಮಾತಾಡ್ಲಿಲ್ಲ ಅಂದ್ರೆ ನರಸಿಂಹ ಸ್ವಾಮಿ ನಿಮ್ ಮನೆ ಹಾಳು ಮಾಡ್ಬಿಡ್ಲಿ. ಸ್ವಾಮಿ ತಿಕ್ಲಿಂಕ ಮಾತಾಡ್ತೀವಿ ಸ್ವಾಮಿ. ಆಮೇಲೆ ಹಂಗಾಗಿ ನಮ್ಮ ಮನೆಯನ್ನ ಇದು ಮಾಡಿ ಸ್ವಾಮಿ. ನಮ್ಮ ಮನೆ ಎದುರು ಕದ್ರಿ ನಡ್ತೀವಿ ಸ್ವಾಮಿ. ಯಾರ ತಿಕ್ಲಿಂಕ ಮಾತಾಡ್ತಾ ಇದೀವಿ ಸ್ವಾಮಿ. ಮಾತಾಡ್ಲಿಲ್ಲ ಅಂದ್ರೆ ನರಸಿಂಹ ಸ್ವಾಮಿ ಮೇಲೆ ಆನೆ. ಎಲ್ಲ ನಿಮ್ ಪಾಲ್ಕೆ ಕೇಳಿ ಸ್ವಾಮಿ. ನರ್ಸಿಸ್ ನಮ್ಮ ಮನೆ ದೇವ್ರಿ. ಯಾರ ತಿಕ್ಲಿಂಕ ಮಾತಾಡೋದ್ರಿಂದ ಹಿಂಗೆ ಇದಾಯ್ತು ಸ್ವಾಮಿ. ಸಕ್ಲಿಷ್ಟು ಅಪರಾಧ ನೀವೇ ಮನ್ನಿಸ್ತೀವಿ ಸ್ವಾಮಿ. ಹೇಳಪ್ಪ. ಹೇಳಿ. ಇದಕ್ಕೆ ಸಿಕ್ಲಿಲ್ವಾ? ಏನ್ ಹೇಳು? ನುಗ್ಗೆ ಮರದಾಗ ಪರಂಗನ್ ಗಿಡದ ಯಾರು ಗಿರಾಕಿ ಸಿಕ್ಲಿಲ್ವಣ? ಹೇಳಿ. ಹೇಳಿ. ನರಸಿಂಹ ಸ್ವಾಮಿ ತಾಯಿ ಸಿಗಂದೂರು ಚೌಡೇಶ್ವರಿ ಇವ್ರ ಮನೆಗ್ ಬೆಳಗ್ಗೆ ಏನಾನ ಒಂದ್ ಕೆಟ್ಟದಾಗ ಮಾಡವ. ಇವಾಗ ಇನ್ನೊಂದ್ 2 ನಿಮಿಷ ನೋಡು ಮಗ. ಹೇಳಿ. ನರಸಿಂಹ ಸ್ವಾಮಿ ತಾಯಿ ಸಿಗಂದೂರು ಚೌಡೇಶ್ವರಿ, ತಾಯಿ ಮಾರಮ್ಮ, ದಂಡಿ ಮಾರಮ್ಮ, ಅಟ್ಟಿಲಕ್ಕಮ್ಮ, ಜಲಗಿರಿ ಅಮ್ಮ ಇವ್ರಿಗೆ ಬೆಳಗ್ಗೆ ಒಂದು ಕೆಟ್ಟದಾಗ ಮಾಡಮ್ಮ. ಇದು ಮಧುಗಿರಿ ದಂಡಿ ಮಾರಮ್ಮ. ಅದನ್ನ ಹೇಳಿದ್ದು. ಗೊರವನಹಳ್ಳಿ ಅಮ್ಮ. ಗೊರವನಹಳ್ಳಿ ಅಮ್ಮ.
ಲೇ ನಮಗ್ ಗೊತ್ತೈತೆ, ನಾವು ಕೇರಳತಕ್ ಹೋಗಿ ಮಾಡಿಸ್ಕೊಂಡ್ ಬರ್ತೀವಿ ಕೊಳ್ಳೆಗಾಲತಕ್ಕೆ. ಇದು ಮೈಸೂರು ಮಹಿಷಾಸುರ ಸಂಹಾರ ಮಾಡಿ ಚಾಮುಂಡೇಶ್ವರಿ. ನಮಗ್ ಗೊತ್ತೈತ್ ಕಣಲ್ಲ. ಹಾ ಈಗ ಕಾಂಗ್ರೆಸ್ ಗಿರಾಕಿ ಐತೋ ಇಲ್ವಲ್ಲ ಹೂಕ್ಕೆ? ಇದು ವಿಧಾನಸೌಧದಾಗ ಅವ್ರೆ ಇವ್ರು ಯಡಿಯೂರಪ್ಪರ್ದ ಅಂತಾರೆ ನೋಡಿ. ಏನ ಇದು ಅದೇ ಮೂಗ್ಬಟ್ಟು ಕಾಂಗ್ರೆಸ್. ಹೌದಾ? ಇಲ್ಲ ಮೊನ್ನೆ ಅರ್ಧ ಎಕರೆ ತಗೊಂಡೋದ್ರು, ಆಮೇಲೆ ಅರ್ಧ ಎಕರೆ ತಗೊಂಡೋದ್ರು, ಅದೇನೋ ಕದ ಮಾಡಿಸ್ತಾರಂತಲ್ಲ, ಕದಕ್ ಬೇಕು ಅಂತೇಳಿ. ಅಲ್ಲೇ ಇಲ್ಲ ಏನ್ ಕಂತೀಣ? ಅದ ಇನ್ನ ಇಷ್ಟೊತ್ತಾದ್ರೂ ಒಂದೇ ಇಲ್ಲ ಅಂತ. ಅಲ್ಲ, ಯಾರೋ ಬಂದು ಬೆಂಗಳೂರಿನವರು ಅರ್ಧ ಎಕರೆ ಇದಕ್ಕೆ ಪರಂಗಿ ಗಿಡ, ಅರ್ಧ ಎಕರೆ ನುಗ್ಗೆ ಮರ ತಗೊಂಡು ಅಲ್ಲೇ ಕೂಯಿಸ್ಕೊಂಡು ಅಲ್ಲೇನೆ ಇದ್ರ ಹತ್ರ ನಮ್ಮ ಹತ್ರನೇ ಇದನ್ನ ತಗೊಂಬಂದು ಕಟಿಂಗ್ ಮಿಷಿನ್ ಎಲ್ಲ ಕದಕ್ಕೆ ಕಿಟಕಿಗಳಿಗೆ ದೊಡ್ಡ ದೊಡ್ಡ ಅಲ್ಗೆಗಳು ಮಾಡ್ಕೊಂಡು ತಗೊಂಡ್ ಹೋದ್ರಣ. ಇನ್ನ ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಆಮೇಲೆ ಕೊತ್ತಂಬರಿ ಮರ ಬಂದ್ರು. ಕೊತ್ತಂಬರಿ ಮರ 1,80,000 ರೂಪಾಯಿ ಕೇಳಿದ್ರಣ್ಣ ಮರ ಕೊತ್ತಂಬರಿದ. ನಾವ್ ಕೊಡಲ್ಲ, 1,00,000 ಎಷ್ಟು 80,000 ರೂಪಾಯಿ ಕೇಳಿದ್ರು ಮರ. ನಿಮ್ಮ $1,80,000 ಕೇಳಿದ್ರು ಕೊತ್ತಂಬರಿ ಮರ. ಇದು ಅಲ್ಲ, ಕೊತ್ತಂಬರಿ ಮರ 1,80,000 ರೂಪಾಯಿ ಕೇಳಿದ್ರು. ಇಲ್ಲಪ್ಪ, ಬೇಕಾರೆ ಆ ರೇಟ್ಗೆ ಬೇಕಾರೆ ಪುದೀನದ ಮರ ಕೊಡ್ತೀವಿ, ಬೇಕಾರೆ ತಗೊಂಡೋಗಿ, ಪುದೀನದ್ ಬೇಡ ಕೊತ್ತಂಬರಿದಾದ್ರೆ ಕೊಡಿ ಅಂತ ಅಂದ್ರು. ಇನ್ನ ಬಡ್ಕೊಳ್ಳೇ ಇಲ್ಲ ನೀವು? ಇನ್ನ ಬಡ್ಕೊಳ್ಳೇ ಇಲ್ಲ? ಏನ್ ಬಡ್ಕೊಂಡ್ಲೇ ಇಲ್ಲ? ಅದೇ ನಾನು ಆಗ್ಲೇ ಅಂತ ಬಡ್ಕೊಳ್ಳೇ ಇಲ್ಲ. ಏನಕ್ ಬಡ್ಕೊಂಡ್ರಿ? ನಮ್ಗೆ ಹುಚ್ಚ ಹಿಡ್ದೈತಾ? ಅಲ್ಲ ನನಗೆಲ್ಲ ಹುಚ್ಚು ಹಿಡ್ದೈತ. ಅಲ್ಲೋ ಅಣ್ಣಯ್ಯ, ಅಲ್ಲ ಇಷ್ಟೊತ್ತಾದ್ರೂ ಬಡ್ಕೊಳ್ಳಿಲ್ಲ ಅಂತ ಕೇಳ್ದೆ. ಅಣ್ಣಯ್ಯ ನೀನು ಅವೆಲ್ಲ ಬಿಡು, ಬೇಕಾದ್ರೆ 10 ಎಕರೆಗೆ ಬಳ್ಳಾರಿ ದಾಸವಾಳ ಗಿಡ ಐತೆ, ಅದ್ ನೋಡ್, ಅದನ್ನ ಯಾರನ್ನ ತಗೊಂಡಿದ್ರೆ ನೋಡೋಣ ಯಾವ್ದಾನ ಒಂದ. ಆ ಮಂತ ಕೂತ್ಕೊಂಡ್ ಕಾಲ ಕಳಿತಪ್ಪ, ಯಾವ್ದೋ ಒಂದ್ ಗಿರಾಕಿ ಹುಡುಕ್ಲಿಲ್ಲ ನಾವು. ದಾಸವಾಳದ ಗಿಡನೂ ಇಲ್ಲ, ನೀವ್ ಹೇಳಿದಲ್ಲ, ಈ ಕಡೆಗೆ ಯಾವ ವ್ಯಾಪಾರನೇ ಇಲ್ಲ. ಅವು ಖಂಡಿತಕ್ಕೆ ಇದನ್ನ ಹುಚ್ಚೂರ್ ಹಿಡ್ಕೊಂಡು ಹೋಗೋದು, ಫೋನ್ ಮಾಡಿ ಕಳ್ಸ್ಕೊಂಡ್ಬಿಟ್ಟು 10 ಇಲ್ದಂಗೆ ಹಿಡ್ಕೊಟ್ಬಿಡ್ತಾರ, ಅದ್ರೊಳಗೆ ಡಿಪಾಸಿಟ್ ಹಾಕ್ಬಿಡ್ತಾರ. ಅವಕ್ಕೆಲ್ಲ ವ್ಯಾಪಾರ ಕೇಳಕ್ ಹೋದ್ರು. ಯಾರು 27/1/2020 ನಿಮ್ಮ ಔಟ್ ಗೋಯಿಂಗ್ ಕರೆಗಳನ್ನು ನಿಲ್ಲಿಸಲಾಗುವುದು. ಅದಕ್ಕಾಗಿ ನೀವು ಹಿಂದೆ ರೀಚಾರ್ಜ್ ಮಾಡಿಕೊಳ್ಳಿ. ನರಸಿಂಹರಾಜು. 27/1/2020 ನಿಮ್ಮ ಔಟ್ ಗೋಯಿಂಗ್ ಕರೆಗಳನ್ನು ನಿಲ್ಲಿಸಲಾಗುವುದು. ಅದಕ್ಕಾಗಿ ನೀವು ಹಿಂದೆ ರೀಚಾರ್ಜ್ ಮಾಡಿಕೊಳ್ಳಿ. ಮೊನ್ನೆ ನಾ 3 ತಿಂಗಳು ಒಂದೇ ಸಲ ಹಾಕ್ಸಿದೀನಿ. ಅದು ಎಲ್ಲ ಈಗ ಕ್ಯಾನ್ಸಲ್ ಆಗಿದೆ. ಈಗ 3 ತಿಂಗಳದ್ದು ಹಾಕ್ಸಂಗಿಲ್ಲ. ನೀವು ಹಾಕ್ಸಿರೋ ದುಡ್ಡೆಲ್ಲ ಹೋಯ್ತದು. ಅದೇ ಇದು ಎಲ್ಲ ಬತ್ತವಲ್ಲ, ಗೊಂಬೆ ಪಂಬೆ ಎಲ್ಲ ಬರೋದಕ್ಕೆ 500 ರೂಪಾಯಿ ಹಾಕ್ಸಿತ್ತು. ಅದ್ರಾಗ ₹1 ವಾಪಸ್ ಕೊಟ್ರು. ಏನ್ ಗೊಂಬೆ ಬರೋದಕ್ಕೆ? ಗೊಂಬೆ, ಆಮೇಲೆ ಇದು ಸೆಕ್ಸ್ ಬರೋದು, ಆಮೇಲೆ ಇದು ಫೈಟು GT ಅದಂತ ಜೆಡ್ ಫೈಟ್ ಅನ್ನೋದು, ಯಾವ್ದು ಫೈಟ್ ಹೊಡೆಯೋದು WW ಅದೆಲ್ಲ ಹಾಕ್ಸಿದೀನಿ. ಏನ್ WW ಫೈಟ್ ಅಂಗಿ ಬಿಚ್ಚಾಗಿ ಹೊಡಿತಾರಲ್ಲ ದಪ್ಪಗ್ರವ್ರು, ಆಮೇಲೆ ಅಷ್ಟೇ ಅದೆಲ್ಲ ಹಾಕ್ಸಿದೀನಿ. ಆಮೇಲೆ ಸೆಕ್ಸ್ ಇದು ಬಟ್ಟೆ ಇಲ್ದಂಗೆ ಹೆಂಗಸರು ಗಂಡಸರು ತಿರುಗಾಡ್ತಾರಲ್ಲ ಅದೆಲ್ಲ ಹಾಕ್ಸಿದೀನಿ. ಅದ್ಯಾರು ನೋಡ್ತಾರೆ? ಈ ಹುಡುಗರು ಕಿತ್ಕೊಂಡು ಹೊಡೆಗೆ ನೋಡ್ತಾವ ನಮ್ಮ ಹುಡುಗರೆಲ್ಲಾನು. ನಿಮ್ ಮನೆಗ್ ನಿಮ್ ಮಕ್ಳು ಎಲ್ಲ ನೋಡ್ತಾರ? ನಮ್ಮ ಮಕ್ಳೆಲ್ಲ ಇಲ್ಲ ಕುಕೊಂತಾವಲ್ಲ, ಮೊಬೈಲ್ ಕಿತ್ಕೊಂಡು ಹೋಗಿ ಬೇಲಿ ಚೆಂದಾಗ ಹಾಕೊಂಡು ನೋಡ್ಕೊಂಡ್ ಕುಕೊಂತಾವ. ಅವ್ರಿಗೋಸ್ಕರ ಹಾಕ್ಸಿರೋದ ನೀವು? ಇಲ್ಲ ಎಲ್ಲ ಬರ್ತವೆ ಹಾಕ್ಸಿರಿ. ಅಲ್ಲ, ಆ ಹುಡುಗರಿಗೋಸ್ಕರ ಸೆಕ್ಸ್ ಹಾಕ್ಸಿರೋದ ನೀವು? ಇಲ್ಲ ನೀವು ನಾವು ನಮಗೂ ಹಾಕ್ಯಂತೀವಿ. ಯಾಕೆ?
ಅಲ್ಲ ರೀ, ನಿಮ್ಮ ಮನೆಯಲ್ಲಿ ಅಲ್ಲ ಸರ್, ನಿಮ್ಮ ಮನೆಯಲ್ಲಿ ಬೈಯಲ್ವಾ ಲೇಡೀಸು? ಒಂದ್ ಟೈಪ್ ಒಂದ್ಸಲ ಅದನ್ನ ನೋಡ್ಕೊಂಬಿಟ್ಟು ಜ್ಞಾಪನ ಬರಂಗೆ. ಹಾ, ಅದ್ ನೋಡಿದ್ರೆ ಜ್ಞಾಪನ ಬರುತ್ತಾ ನಿಮ್ಗೆ? ಅಲ್ಲಲ್ಲ, ಏನಿಲ್ಲ, ಜ್ಞಾಪನ ಬರಂಗೆ ಸುಮ್ನೆ ಐತಲ್ಲ ಅಂತ ನೋಡ್ತೀವಿ ಅಷ್ಟೇ. ಜ್ಞಾಪನ ಬರೀತಲ್ಲ. ಎಲ್ಲ ನೀವು ಬೇಲಿ ಮರೆಗೆ ಹೋಗಿ ನೋಡ್ತೀರಾ? ಇಲ್ಲ, ಬಟ್ಟೆಯೊಳಗೆ. ಬತ್ಲೊಳಗೆ ಏನ್ಕೆ? ಸುಮ್ನೆ ಚಡ್ಡಿ ಬಿಚ್ಕೊಂಡ್ ಕುತ್ಕೊಳ್ಳೋದು, ಬಾತ್ರೂಮಾಗೆ ಹೊರ್ಗಡೆಗೆ ಹೋಗ್ತಾವನೆ ಅಂತ. ಹಾ, ಒಳ್ಳೆ ಪ್ಲಾನು ಸರ್ ನಿಮ್ದು, ತುಂಬಾ ಚೆನ್ನಾಗಿದೆ. ಇವ್ನು ಯಾರನ್ನ ನೋಡಿದ್ರೆ ಬಾತ್ರೂಮ್ ಅಲ್ಲಿ ಏನ್ಕೋ ಬಾತ್ರೂಮ್ ಹೋಗೋರೆ ಅನ್ಕೊಬೇಕು. ನೀವು ನೋಡಿದ್ರೆ ಸೆಕ್ಸ್ ಫಿಲಮ್ ನೋಡ್ತಾ ಇರ್ತೀರಾ. ಯಾರ್ಯಾರಿಗೆ ತೋರಿಸ್ತೀರಾ ಆಮೇಲೆ ನೀವು? ಯಾರಿಗೂ ತೋರ್ಸಲ್ಲ. ಹೇಳೋದು ಇಲ್ವಾ? ಇಲ್ಲ, ಹೇಳಲ್ಲ. ಹೌದಾ? ಈಗ ಮೊದ್ಲೇ ಎಷ್ಟು ರೀಚಾರ್ಜ್? ಕತೆ ಹೇಳ್ದಂಗೆ ಹೇಳ್ಕೊಂಡ್ ಕುಂತಿದ್ದೀನಿ ನಾನು. ಹಲೋ, ನೀವ್ಯಾರು ಸರ್? ನಾವ್ ಯಾರನ್ನಾಗ್ಲಿ ಇದು ಬಡ್ಡಿಗೆ ಎಷ್ಟು ಬಿಟ್ಟಿದ್ದೀರಾ ಸರ್ ಕಾಸು? ಕಾಲ ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಅವ್ರಿಗೆ ಕೊಟ್ಟು ಯೋಚನೆ ಮಾಡಂಗ ಆಯ್ಕೊಂತೈತೆ ಗೌಡ್ರೆ. ಇರೋ ಒಡವೆಗಳೆಲ್ಲ ಕಳ್ಕೊಂಡು ಅವ್ರಿಗೆ ಕೊಟ್ಟು ಯೋಚನೆ ಮಾಡಂಗ ಆಗೈತೆ ಗೌಡ್ರೆ. ಏನ್ ಹೇಳಲ್ಲ, ಮನಸ್ಸಿನ ದುಸ್ವಾಹ ಚಿಂತಾಗ್ನೆಯಿಂದ ಅನ್ನಂಗ ಆಯ್ಕೊಂತೈತೆ ಸರ್. ಎಷ್ಟ್ ಕೊಟ್ಟಿದ್ಯಪ್ಪ ನರಸಿಂಹರಾಜು? ಒಡವೆಗಳೆಲ್ಲ ಅವಾಗೆಲ್ಲ ಹಾಕೊಂಬತ್ತಿದ್ದಲ್ಲ, ಏನ್ ಮಾಡ್ದಯ್ಯ? ಸುಮ್ಮನೆ ಒಂದ್ಕಂಡು ಹೋಯ್ತು ಕಾಣಯ್ಯ, ಏನಮ್ಮ ಶಿವನೇ ಏನಾದರಣಿ ಶಂಕರ ದುಷ್ಟ ತಾನು ಜಾರ ಬಳಿಗೆ ಇಷ್ಟ ಪುತ್ರನ ಕಾಳು ಹಾಲೇ ವೃಷ್ಟಿಗೈದ ಈಗ ಅಯ್ಯೋ ಬಂದಂಗ ಯಾಕೆ ಕುಂತೈತೆ ಸ್ವಾಮಿಗಳೇ. ಎಷ್ಟ್ ಬಿಟ್ಟಿದ್ದೆ ಎಲ್ಲ ಎಷ್ಟ್ ಬಿಟ್ಟಿದ್ದಪ್ಪ ನರಸಿಂಹರಾಜ? ಇಷ್ಟು ಸುಮ್ಮನೆ ಕಿತ್ಕೊಬೇಡ್ರಿ, ಏನ್ ಹೇಳಲ್ ಸ್ವಾಮಿ. ಅಲ್ಲ ಕಣಪ್ಪ, ಒಡವೆ ಎಲ್ಲ ಹಾಕೊಂಬತ್ತಿದ್ದಲ್ಲ, ಎಷ್ಟ್ ಬಿಟ್ಟಿದ್ದೆ ಬಡ್ಡಿಗೆ ಅಂತ ಅಂದ. ಉಮಾ ಗೋಲ್ಡ್ ಎಲ್ಲ ಚಿನ್ನದ ಗೋಲ್ಡ್. ಅಲ್ಲ ಎಷ್ಟ್ ಬಿಟ್ಟಿದೆ ಈಗ ಫೈನಾನ್ಸು? ₹1. 1,00,000 ಕೊಟ್ಟಿದ್ದು ಪರರಿಗೆ, ಇಟ್ಟಿದ್ದು ತರಗೆ, ಇಟ್ಟಿದ್ದು ಅದೇನೋ ಹೇಳ್ತಾರಲ್ಲ ಸ್ವಾಮಿ, ಹಂಗಾಗಿ ಎಷ್ಟ್ ಬಿಟ್ಟಿದೆ ಅಂತ ಹೇಳಯ್ಯ ಅತ್ತ. ಏನ ಹೇಳಲಿ ಈಗ ನಾನು ಶಿವನೇ, ಏನ ಮಾಡಲೀಗ ಏನಂಗ ಆಯ್ತು ಕುಂತೈತ. ಹೋದಾರೆಲ್ಲ ಮನೆ ಕೊಡ್ಕೊಂಡ್ ಕುಂತಿರ್ತಾರೆ, ಯಾವನ್ ಕೇಳಿ ಕೊಟ್ಟಿದ್ದ. ಏನ್ ಮಾಡೋಣ ಸ್ವಾಮಿ, ನಮ್ ಪರಿಸ್ಥಿತಿ ಹಿಂಗ ಆಯ್ತು ಕುಂತೈತಿ. 30-40 ಲಕ್ಷ ಬಿಟ್ಟಿದ್ಯಾ? 30 ಲಕ್ಷ ಫೈನಾನ್ಸ್ ಬಿಟ್ಟೆ ಗೊತ್ತಾ ನಿಮಗೆ? 30 ಲಕ್ಷ ಫೈನಾನ್ಸ್ ಬಿಟ್ಟೆ ನಮ್ಮಯ್ಯ. ಯಾವಾಗ ಫೋನ್ ಮಾಡ್ದು ಹಂಗೆ ಹೇಳ್ತಿಲ್ಲ, ಏನಾಯ್ತು ಅಂತ ಹೇಳು. ಅದೇ ಹಿಂಗೆ ಫೋನ್ ಮಾಡಿರಲ್ಲ. ಸ್ವಾಮಿ ಫೋನ್ ಮಾಡಿದ್ನಾ? ಸ್ವಾಮಿಯರು ಅವ್ರು ಫೋನ್ ಮಾಡ್ಬಿಟ್ಟು ನಾನು ಜ್ಞಾನ ಮರ್ತ್ಬಿಟ್ಟೆ. ನಾನು ಏನ್ ಜ್ಞಾನ ಇದು ಎಂತ ಜ್ಞಾನ ಮರ್ತ್ಬಿಟ್ಟೆ. ನಾನು ಮಾಮೂಲಿ ಕೊಟ್ಟೆ, ಫೋನ್ ಕೈ ಕೊಟ್ಬಿಟ್ಟ. ರಾತ್ರಿ ಎಲ್ಲ ಒಂದ್ ಸ್ವಲ್ಪ ಎಷ್ಟು ಖುಷಿಯಾಗಿತ್ತು. ನಮ್ಮ ಮಾವರೆಲ್ಲ ಬಂದಿದ್ರು ನಿನ್ನೆ. ಅದ್ಯಾವುದೋ ದುಡ್ಡು ಬರ್ಬೇಕಾಯ್ತು ಬಂದು ಅವ್ರಿಗೆ 1,000 ಕೊಟ್ಟೆ. ಯಾರಿಗೆ? ನಿಮ್ ಮನೆಯವ್ರಗ? ನಮ್ಮ ಮಾವರಿಗೆ. ಇದು ರಾತ್ರಿ ತಿರ್ಗಾ ಸುರು ಹಚ್ಕೊಂಡು ಬಟ್ಟೆ ಎಲ್ಲ ಆಚೆ ಹಾಕ್ತರು. ಯಾರ್ದ? ನನ್ನವ. ಯಾಕಲ್ಲ? ಬರ್ಲೇಬೇಡ ಅಂತ ನಮ್ಮ ಹುಡ್ಗನು ನಮ್ಮ ಮನೆಯವರು ಆಚೆ. ನಿನ್ ಮಗನು?
ಆಮೇಲೆ ಹುಟ್ಟು ಇದೇ ಆಗ್ಬೋದು ನಿನ್ಗೆ ಹಂಗೆ ಹಿಂಗೆ ನೋಡಕ್ ದೇವ್ರ ಕಣ್ಣಂಗ್ ಕಾಣ್ತಾರ ನಿಮ್ಮ ಅಪ್ಪಾಜಿ ಕೆಟ್ಟವರು ಅಂತ 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 ಎಲ್ಲ ಹುಡುಗರು ಎಲ್ಲ ಅಂತ ಅಂತ ಅಂದ್ರಿ ಅದಕ್ಕೆ ಯಾವ್ದಾದ್ರು ಹೆಚ್ಚಿಗೆ ಕುತ್ಕೊಂಡ್ರು ಅದಕ್ಕೆ ಹೋಗಿ ಗಾಡಿ ಗಡೆ ಮನೆ ಕಂಡು ಆಚೆ ಕಡೆ ಮನೆ ಕಡಿದೆ ಈಗ. ಹ್ಞೂ ರಾತ್ರಿ ಇದು ಮೊಬೈಲ್ ಮನೆಗೆ ಬಿಟ್ಟಿದ್ದೀನಿ ರಾತ್ರಿ. ಹಾಗಾಗಿ ಈಗ ಅಲ್ಲಿ ಆ ಮನೆಗೆ ಬಸ್ಲಾಗ ನೀರಿತ್ತು ಮಕ್ಕಳು ತಂದು ಇಲ್ಲಿ ಕಡೆ ನಿಂತಿದ್ದೀನಿ. ಒಳಕ್ ಹೋಗಿಲ್ವಾ? ಒಳಗೆ ಹೋಗಿಲ್ಲ. ಯಾಕಲ್ಲ? ಹುಡುಗ ಅದೇ ಹಂಗೆಲ್ಲ ಆಡಿವಲ್ಲ ಅಂತ ನನಗೆ ರಾತ್ರಿ ಎಲ್ಲ ಅಷ್ಟು ನೆನ್ನೆ ದಿನ ಅಷ್ಟು ಖುಷಿಯಾಗಿದ್ದೀವಿ. ಆ ಸ್ವಾಮಿ ಕೋನ್ ನನ್ ಮಗ ಹಂಗಂದು ಲಕ್ಷ್ಮಮ್ಮ ಏನಂತ ಹೇಳ್ದೆ ತಿರ್ಗಾ ಸ್ವಾಮೀಜಿ? ಅವಾಗಿನ ಫೋನ್ ಮಾಡಿ ಇಕ್ಕಿದ್ದು ನಾನು ಈಚೆ ಕಡೆ ಫೋನ್ ಮಾತಾಡಿ ಹಿಂಗ ಯಾಕೆ ಸುಳ್ಳು ಸ್ವಾಮಿಗಳು ಅಮೌಂಟ್ ಬೇಕಾಯ್ತು ಅಂತ ಲಕ್ಷ್ಮಮ್ಮ ಮಾಡಿಟ್ರು. ಅದೆಲ್ಲ ಬಟ್ಟೆ ಹೋಗಂಗ್ ಕೇಳ್ಸ್ಕೊಂಡೆ. ಅದೇ ಟೈಮ್ಗೆ ಲಕ್ಷ್ಮಮ್ಮ ಅದು ದುಡ್ಡು ಹೇಳಿದ್ರು ಹಂಗೆ ಹಿಂಗೆ ಅಂತ ಈ ನನ್ನ ಮಗ ಮಾಡ್ಯವ್ ನೀವು ಸ್ವಾಮಿ. ಆ ಸ್ವಾಮೀಜಿಗ್ ನೀನ್ ಮಾಡೋದೆಲ್ಲ ಹೆಂಗ್ ಗೊತ್ತಾಗುತ್ತಲ್ಲ? ಓಲ್ಡ್ ಗೊತ್ತಾಗುತ್ತೆ ಹೆಂಗ ಗೊತ್ತಾಗುತ್ತೆ ಅವನಿಗೆ. ಅಲ್ಲ ಕಣ ಲಕ್ಷ್ಮಮ್ಮ ಕಾಸು ಕೇಳೋದು ಸ್ವಾಮೀಜಿಗೆ ಹೆಂಗ್ ಗೊತ್ತಾಗುತ್ತೆ? ಇಲ್ಲಿ ಕೇಳಿಸ್ತೈತೆ ಸೌಂಡ್ ಒಂದ್ ಜೋರಾಗಿ ಮಾತಾಡಿ. ಆಯ್ತು ಮೆಲ್ಲುಗೆ ಮಾತಾಡ್ತೀನಿ ಬಿಡು ಹೋಗ್ಲಿ. ಅಲ್ಲ ನಾನು ಸ್ವಾಮೀಜಿಗೆ ನೀನ್ ಮಾಡೋದೆಲ್ಲ ಹೆಂಗ್ ಗೊತ್ತಾಗುತ್ತೆ ಅಂದೆ. ಅದು ಜ್ಞಾನ ಶಕ್ತಿಯಿಂದ ಬರುತ್ತೆ ಅಂತ ಅದೇನೋ ಜ್ಞಾನ ಶಕ್ತಿಯಿಂದ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾರಲ್ವಾ? ಹೇಳ್ತಾರೆ. ಆಮೇಲೆ ಮುನ್ನೋಡ ಒಂದೇ ಸಲ ಇದು ಎದೆ ಗುಂಡಿಗೆ ಹೊಡೆದಂಗೆ ಹೇಳ್ತಾರೆ. ಇನ್ನೂರು ಖಂಡಿತ ಹೇಳ್ಬೇಡಿ ಸ್ವಾಮಿ ಹೇಳ್ಬೇಡಿ ಸ್ವಾಮಿ ಹೇಳ್ಬೇಡಿ ಅಂತ ಬಡ್ಕೊಂತೀನಿ. ಇನ್ನೂರು ಪೂರ್ತಿ ಎತ್ಕೊಂಡು ಕಥೆ ಸಮೇತ ಪೂರ್ತಿ ರಾಮ ಕಾಡಿಗೆ ಹೋದನು ಅಂತ ಹೇಳಲ್ಲ. ಲಕ್ಷ್ಮಮ್ಮ ಇದು ಬಿಟ್ಟವ್ರೆ, ಆಮೇಲೆ ಇವ್ರನ್ನ ಬಿಟ್ಟವ್ರೆ, ಇದು ರತ್ನಮ್ಮ ಅದಿಟ್ಟು ಈಗ ಹಿಂಗೆ ಪೂರ್ತಿ ಅಡ್ರೆಸ್ ಸಮೇತ ಹೇಳ್ತಾರೆ. ನಿಮ್ ಮಾವ ಬಂದಿರೋದು ಹೇಳ್ತಾರಾ? ನಿಮ್ ಮಾವ ಬಂದಿರೋದು ಎಲ್ಲ ಹೇಳಿದ್ರಾತ್ರಿ. ಅದಕ್ಕೆ ನಾನು ಇದ್ರಲ್ಲ ಅಂತ ನಾನ್ ಕೊಟ್ಟೆ ಅಷ್ಟೇ. ನಿಮ್ ಮಾವ ಬಂದಿದ್ದು ಹೇಳ್ತಾರಾ? ಹೇಳಿದ್ರು. ನಿಮ್ ಮಾವ ಬಂದಾನೆ ಮನೆಗೆ ನೀನ್ ಖುಷಿಯಾಗಿದ್ಯಾ? ನೀನ್ ಅದಕ್ಕೆ ನಿಮ್ ಮನೆ ಕೈ ಕೊಟ್ಬಿಟ್ಟಿದ್ಯಾ? ಅಷ್ಟೇ ಆಗಿತ್ತು. ತಿರ್ಗಾ ಕೊಟ್ಟಾಗ ತಿರ್ಗಾ ತಿರ್ಗಾ ಹಿಂದಿಂದೆಲ್ಲ ಹೇಳೋಣ ಲಕ್ಷ್ಮಣ ಮುಂದೆ ರತ್ನ ಮುಂದೆಲ್ಲ ಪೂರ್ತಿ ಕತೆ ಇಟ್ಕೊಂತಾರ ಅವ್ರ ಕತೆ. ಇದು ಈ ಪ್ರಕಾರವಾಗಿ ವಿಕ್ರಮರಾಜನು ವನವಾಸಕ್ಕೆ ಹೋದನು ಅಂತ ಅಂದಾಗ ವನವಾಸಕ್ಕೆ ಹೋಗಿ ತಿರ್ಗಾ ರಾಜ್ಯಭಾರ ಆಳಿರು ಅಂತ ನೆನ್ಪಿಡಲ್ಲ. ಅದನ್ನ ಬಿಟ್ಟವ್ರೀಗ ಗೊಲ್ರೆಟ್ಟಿ ಹಿಂಗೆ ಹಿಂಗೆ ಇಟ್ಕೊಂತಾನ ಸ್ವಾಮಿಗ್ ನಂಗೆ ಗುಂಜಿಕ್ ಅವ್ನ ತಾಯಿನ ಐತಿ. ಹಂಗಾಗಿ ಎಲ್ಲ ಈ ಜಾತ್ರೆ ಮಡ್ಸಿಕ್ಕಿದೀನಿ. ಅವ್ನ ನಮ್ಮ ರಾತ್ರಿ ಹಿರಿಗಳು ಹೋಗೋದು ಬಿಸಾಕಿದ ಹೋಗತ್ತ. ಇರುವೆನಾ? ಇರುವೆ ಕೂಡ ಯಾಕೆ ಮನೆ ಕಣಕ್ ಹೋಗಿದ್ದೆ? ಅಲ್ಲಿ ಅಂತ ಹೊತ್ತೊಂಬರಿ ಅಲ್ಲಿ ನಿಧಿ ಬರಲ್ಲ ರಾತ್ರಿನಾಗ ಬೆಳಗಿನ ಜಾವ ನಿಧಿ ಬಂತು. ಬಾಕಿ ನೀರ್ ಹರಿಸಿದ್ರು ಎದ್ದು ಬಂದೇ ಇತ್ತು. ಅಲ್ಲಿ ಹೋಗಿ ತುಮಕೂರಿಗೆ ಬಂದಿಲ್ಲ ಲಾಡ್ಜ್ ಮನೆ ಕಣದಲ್ವಾ? ನಂಗೆ ರೂಢಿ ಇಲ್ಲ ಅವೆಲ್ಲ. ರೂಢಿ ಇಲ್ಲ. ಈಗ ಹೋಗೋದು ನೈಸ್ ಮಾಡ್ಕೊಂಡು ಮಾತಾಡ್ಕೊಂಡು ನಿಮ್ ಮನೆ ತಕೆ ಎಲ್ಲ ಒಳಗಡೆ ಅವ್ರೆ. ಇರ್ಲಿ ಹೋಗು ಚಿನ್ನಿ ಪನ್ನಿ ಅನ್ಕೊಂಡು ಮಗ ಅನ್ಕೊಂಡು. ಅವೆಲ್ಲ ತಿಂಡಿ ಪನ್ನಿ ನಡೆಯಲ್ಲ. ಇದು ಕತ್ಲೆ ಒಳ್ಳೆ ಇಕ್ಕಟ್ಟಿ ಸಿಹಾಕೊಂಡ್ಬಿಟ್ಟಿದೆ ಅಣ್ಣ. ದಯವಿಟ್ಟು ನಿನ್ ಕಾಲ್ ಮುಗಿತೀನಿ. ನನಗ್ ಒಂದೇ ಒಂದ್ ಹೆಲ್ಪ್ ಮಾಡ್ಬಿಡೋಣ ಸಾಕು. ನಿನ್ ಸಹಾಯ ತಕ ಮರೆಯಲ್ಲ. ಏನ್ ಹೇಳಿ? ಗಾಡಿ ಪಂಚರ್ ಆಗ್ಬಿಡೈತೆ. ಗಮ್ ಬಾಟ್ಲು ಆಗೋಗ್ಬಿಡೈತೆ ಅಣ್ಣ. ಗಾಡಿ ಪಂಚರ್ ಆಗೋಗೈತೆ. ಪಂಚರ್ ಅಂಗಡಿ ಮುಂದೆ ನಿಲ್ಸಿದೀನಿ. ಇದು ಗಮ್ ಬಾಟ್ಲು ಆಗೋಗ್ಬಿಡೈತೆ. ಒಂದೇನ್ ಒಂಚೂರು ಗಮ್ ಬಾಟ್ಲು ಬೇಕಲ್ಲ ಅಣ್ಣ. ಇಲ್ಲಿ ನಿಲ್ಸಿದೀನಿ ಗಾಡಿ. ಫೆವಿಕ್ವಿಕ್ ಆಗುತ್ತಾ? ಫೆವಿಕ್ವಿಕ್ ಆಗುತ್ತೆ. ಎಲ್ಲಿದ್ರೆ ಅಣ್ಣ? ಇಲ್ಲ ಅಣ್ಣ, ಇದು ಪಂಚರ್ ಅಂಗಡಿ ತವ. ಇಲ್ಲಿ ಯಾವ್ರಾಗೆ? ಇಲ್ಲಿ ಚಾರ್ಮುಡಿ ಘಾಟಾಗೆ ರೈಲು ಪಂಚರ್ ಆಗೋಗ್ಬಿಟ್ಟಿತ್ತು ಅಣ್ಣ. ಇಲ್ಲಿ ಇದು ಧರ್ಮಸ್ಥಳಕ್ಕೆ ಹೋಗಿದ್ದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಅಲ್ಲಿ ಘಾಟ್ ಸೆಕ್ಷನ್ ಪಂಚರ್ ಆಗೋಗ್ಬಿಟ್ಟಿತ್ತು. ಅಲ್ಲಿ ಪಂಚರ್ ಅಂಗಡಿ ತಾವ್ ನಿಲ್ಸವ್ರೆ. ಟೈರ್ ಬಿಚ್ಚಿದೀವಿ ರೈಲಲ್ಲಿ ಅಣ್ಣ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೆ, ರೈಲ್ ಪಂಚರ್ ಆಗೋಯ್ತು. ವೀಲ್ ಬಿಚ್ಚಿದೀವಿ, ಪಂಚರ್ ಅಂಗಡಿ ತಗೊಂಬಂದಿದೀವಿ.
ಈಗ ಪಂಚರ್ ಗಮ್ ಇಲ್ಲ ಕಣ, ಪಂಚರ್ ಹಾಕಕ್ಕೆ ಒಂಚೂರು ಗಮ್ ತಗೊಂಬರ್ತೀಯ? ಸ್ವಾಮಿ ನಮ್ದು ಇದು ತುಮಕೂರು ಡಿಸ್ಟಿಕ್, ತುಮಕೂರು ತಾಲೂಕು, ತುಮಕೂರು ಗ್ರಾಮಾಂತರ ನಮ್ದು. ಇಲ್ಲಿ ಅದು ಕುಕ್ಕೆ ಸುಬ್ರಹ್ಮಣ್ಯ ಇರೋದಲ್ಲಿ ನಾವು ತುಮಕೂರು, ಇಲ್ಲಿ ತುಮಕೂರು ತಾಲೂಕು ಮಠ. ರೈಲಾಗೆ ಅಲ್ಲಿ ಹೋಗಿ ಸತ್ಯ, ಅಲ್ಲಿ ಘಾಟ್ ಸೆಕ್ಷನ್ ಆಗಿ ಪಂಚರ್ ಆಯ್ತು, ವೀಲ್ ಬಿಚ್ಕೊಂಡು ಇಲ್ಲಿ ಬಿಜಿಪಡೆ ಸರ್ಕಲ್ ಮುನ್ನೂರ ಹತ್ರ ತಗೊಂಬಂದಿದೀವಿ ಪಂಚರ್ ಹಾಕ್ಸ್ಕೊಂಡು ಹೋಗಕ್ಕೆ. ಸ್ವಲ್ಪ ತಡಿ ಮಣಿಕೊಂಡಿದ್ದೆ. ಏನ್ ಹೇಳಿ? ಘಾಟ್ ಸೆಕ್ಷನ್, ಕುಕ್ಕೆ ಸುಬ್ರಹ್ಮಣ್ಯ ಘಾಟ್ ಸೆಕ್ಷನ್ ಆಗಿ ಪಂಚರ್ ಆಗಿತ್ತು ರೈಲಲ್ಲಿ. ರೈಲ್ದು ಟೈರು, ಆ ಟೈರ್ ಎಲ್ಲ ಇದು ಟ್ಯೂಬ್ ವೀಕ್ ಆಗ್ಬಿಟ್ಟಿತ್ತು. ಈಗ ಅದನ್ನೇ ಉಚ್ಚಿ ಹೆಂಗೋ ಒಂದ್ ಹಾಕ್ತಿದೀನಿ. ಅವನ ಹತ್ರ ಟ್ಯೂಬ್ ಎಲ್ಲ ಐತೆ, ಕತ್ರಿಯಲ್ಲಿ ಕಟ್ ಮಾಡೋನೆ. ಈ ಗಮ್ ಇಲ್ಲ, ಅದಕ್ಕೆ ಒಂಚೂರು ಫೆವಿಕಿಕ್ಕೋ ಏನೋ ಇದ್ರೆ ತಾಮನ್ ಕೊಟ್ರೆ ಹಂಗೆ ಪಂಚರ್ ಹಾಕ್ಸ್ಕೊಂಡು ತಿರ್ಗಾ ಅಲ್ಲಿ ಘಾಟ್ ಸೆಕ್ಷನ್ ತಗೊಂಡೋಗಿ ಫಿಟ್ ಮಾಡ್ಕೊಂಡ್ಬಿಡ್ತೀವಿ. ಇದು ಮಾರುತಿ ಟಾಕೀಸ್ ನೋಡಿದ್ರ? ಮಾರುತಿ ಟಾಕೀಸ್ ಹಿಂಭಾಗ ಗಣೇಶನ್ ಪೆಂಡೋಲ್ ಹಿಂಭಾಗ, ಮಾರುತಿ ಟಾಕೀಸ್ ಹಿಂಭಾಗ ಗಣೇಶನ್ ಪೆಂಡೋಲ್ ಹಿಂಭಾಗ ಅಲ್ಲಿ ಪಂಚರ್ ಅಂಗಡಿ ಐತಿ ನೋಡ್ರಿ, ಅಲ್ಲಿ ಹಾಕ್ತಿರ? ಅಲ್ಲಿ ನಾವು ಅಲ್ಲೇ ಹಾಕ್ಸಿರೋದು. ಈಗ ಅಲ್ಲಿ ಗಮ್ ಆಗಬಿಡತ್ ಕಣ ನಮ್ಮ ಹತ್ರ. ಖಂಡಿತ ಸ್ವಾಮಿ, ಬೆಳಗ್ಗೆ ಟೈಮ್ ಆಯ್ತು ಬರುವೆ ನಾನು, ಈಗ ಬರಕಾಗಲ್ಲ. ಈ ಚಿಲ್ಲರೆ ಅಂಗಡಿಗಳಾಗೆಲ್ಲ ಸಿಗ್ತದೆ ನೋಡ್ರಿ ಗಮ್ಮು, ಬೇಕಾದ್ರೆ ಕೇಳಿ ಕೊಡ್ತಾರೆ. ಅದು ಅದೇ ಬೀಡಿ ಬೆಂಕಿ ಪಟ್ನ ವ್ಯಾಪಾರ ಮಾಡ್ತಾರಲ್ಲ, ಅಲ್ಲೆಲ್ಲ ಸಿಗುತ್ತೆ ಗಮ್ಮು. ಅಲ್ಲಿ ಸಿಗುತ್ತೆ ಗಮ್ಮು ಎಲ್ಲ ಯಾವ ಅಂಗಡಿ ಕೇಳಿದ್ರೆ ಕೊಡ್ತಾರೆ. ರೈಲಾಗೆ ದೇವಸ್ಥಾನಕ್ಕೆ ಹೋಗಿ ಜನಗಳು ಮಂಗ್ಳೂರ್ ಹೋಗೋರು ದೇವಸ್ಥಾನಕ್ಕೆ ಹೋಗೋ ಘಾಟ್ ಸೆಕ್ಷನ್ ನಿಂತ್ಕೊಂಡ್ಬಿಟ್ರೆ ಕತ್ಲೆ. ರೈಲ್ ಪಂಚರ್ ಆಗೋಗ್ಬಿಡೈತೆ. ರೈಲ್ ಪಂಚರ್ ಆಗೋಗ್ಬಿಡೈತೆ. ರೈಲು ರೈಲ್ ಪಂಚರ್ ಆಯ್ತಾ? ಈ ವಣ್ಣ ಏನ್ ಹಿಂಗೆ ಅಣ್ಣ? ಅವಾಗ ನಾವು ಹಲೋ ಅಣ್ಣ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಮಾತಾಡಿ ನೀವು ಮಾತ್ರ ನುಂಗಾತಾರ ದಿನ. ಇವ್ ತಾಯಿನ ಇವ್ರ ಅಮ್ಮ ಯಾವ ಸುಳೆ ಮಗ್ ಕೊಟ್ಟ ಇವ್ರಿಗೆ ನಂಬರ? ಅಣ್ಣ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಪಂಚರ್ ಆಗ್ತದ? ನೀವು ಆಳ್ತು ಕುಡೀರಿ, ನಿಮ್ಮ ಅಮ್ಮನಾಗಿ ನಮ್ಗೆ ತಲೆ ತಿಂದು ನಮ್ಮನ್ನ ತಲೆನೋವು ಬರಕ್ ಮಾಡ್ತೀರಾ? ಟ್ರೈನ್ ಎಲ್ಲ ಪಂಚರ್ ಆಗಿ ನೋಡಿ, ನಾನು ಆಗಿಂದ ಇದೇನಪ್ಪ ಅಂತ ಅಂತೀನಿ. ಟ್ರೈನ್ ಪಂಚರ್ ಆಗತ್ತಾ? ಕಬ್ಬಣ ಟೈರ್ ಅಲ್ವಾ? ಅಣ್ಣ ನಾವು ಸಕಲೇಶ್ಪುರದಿಂದ ಮುಂದಕ್ಕೆ ಹೋದ ಘಾಟ್ ಸೆಕ್ಷನ್ ಪಂಚರ್ ಆಗೋಗೈತೆ. ಟೈರ್ ಬಿಚ್ಕೊಂಡು ಬಿಜಿಪಡೆ ಸರ್ಕಲ್ ತಗೊಂಬಂದಿದೀವಿ. ನೋಡಿ ಬಂದು ಪಂಚರ್ ಹಾಕಿ ಕೊಡ್ತಾರೆ. ಇದಕ್ಕೆ ಫೋನ್ ಮಾಡಿ. ಯಾದಕ್ಕೆ? ಇದು 1008 ಫೋನ್ ಮಾಡಿ, ಅವರೇ ಬಂದು ಹಾಕೊಟ್ಟು ಹೋಗ್ತಾರೆ. ಪಂಚರ್ ಹಾಕುದ ಅಣ್ಣ? ಗಮ್ ಸಿಕ್ತಾ? ಫಿಟ್ ಮಾಡೋಣ ಅಣ್ಣ. ಬಿಡೋಣ, ಗಮ್ ಸಿಕ್ತು. ಗುಬ್ಬಿಗೇಟಾಗ ಹಾಕ್ಸ್ಕೊಂಡು ಇವಾಗ ಹಂಗೆ ಫಿಟ್ ಮಾಡಿ ಹಂಗೆ ಸಕಲೇಶ್ಪುರಕ್ಕೆ ಹೋಗಿ ಈಗ ಒಂದ್ 5 ನಿಮಿಷ ಹೊರಟಾಗ್ಬಿಡ್ತೀವಿ. 5 ನಿಮಿಷ ಸಕಲೇಶ್ಪುರಕ್ಕೆ ಟ್ರೈನ್ ಟೈರ್ ತಗೊಂಡಿದ್ರ? ಇಲ್ಲಿ ಗುಬ್ಬಿಗೇಟಾಗ ತಗೊಂಬಂದು ಹಾಕ್ಸ್ಕೊಂಡ ಪಂಚರು. ಅಲ್ಲ ಈ ಸಕಲೇಶ್ಪುರ ಈಗ ಒಂದು ಬಿಜಿಪಡೆ ಸರ್ಕಲ್ ಆಗಿ ಪಂಚರ್ ಹಾಕ್ಸ್ಕೊಂಡು ಈಗ ಟೈರ್ ತಗೊಂಡು ಹೋಗ್ತಾ ಇದೀವಿ. ಇನ್ನೇನ್ ಹಾಕ್ಸ್ಕೊಂಡ್ಬಿಡ್ತೀವಿ, ಬಿಡೋಣ. ಇನ್ನೇನ್ ತೊಂದ್ರೆ ಏನಿಲ್ಲ. ಅದಕ್ಕೆ ನಾನೇ ನನ್ಗೆ ಫೋನ್ ಮಾಡ್ರಿ. ಗಮ್ ಬೇಕಿತ್ತಲ್ಲ, ಗಮ್ ಸಿಕ್ತು. ಆಮೇಲೆ ಇಲ್ಲ ಒಂದ್ ಚೂರು ಇತ್ತು. ಗಮ್ಮಗೆ ರೈಲ್ ಚಕ್ರದ ಪಂಚರ್ ಹತ್ರ ಮತ್ತು ಅಣ್ಣ ಗಮ್ಮು ಸಿಕ್ತು. ಹೊಸ ಟೈರ್ ಕಾಣ, ಅದು ನಮ್ ಪಂಚರ್ ಆಗೋಗ್ಬಿಡೈತೆ. ರೈಲ್ ಟೈರ್ ಹೊಸ ಟೈರು ಟ್ಯೂಬ್ ವೀಕ್ ಆಗ್ಬಿಟ್ಟಿತ್ತು. ಟೈರ್ ಚೆನ್ನಾಗಿತ್ತು. ಮಗ ಲಾಸ್ಟಿಗೆ ನನಗೆ ಇಂಜೆಕ್ಷನ್ ಕೊಡ್ದಂಗ್ ಮುಚ್ಚಿಡಿದ್ ನನಗೆ. ಹೊಸ ಟೈರು ಟ್ಯೂಬ್ ಹಳೇದಿತ್ತು. ನೋಡಿದ್ರೆ ಸಕಲೇಶ್ಪುರದ್ ಹೋಗ್ತೀವಿ, ಯಾಕೋ ಹಿಂಗ್ ಆಗ್ತೈತೆ ನೋಡಿದ್ರೆ, ಅವಾಗ ನೋಡಿದ್ರೆ ಟ್ರೈನ್ ನಿಲ್ಸ್ಬಿಟ್ಟು ನೋಡ್ರೆ ಪಂಚರ್ ಆಗಿತ್ತು. ಅವಾಗ ಟೈರ್ ಬಿಚ್ಕೊಂಡು ಹಂಗೆ ರೈಲ್ವೆ ಹಳ್ಳಿ ಮೇಲೆ ನಡ್ಕೊಂಬಂದು 5 ನಿಮಿಷಕ್ಕೆ ಬಂದ್ಬಿಡೋ ಸಕಲೇಶ್ಪುರದಿಂದ. ಅಲ್ಲಿ ತುಮಕೂರಿಗೆ ಬಂದು ಗುಬ್ಬಿಗೇಟಾಗೆ ಪಂಚರ್ ಹಾಕ್ಸ್ಕೊಂಡು ಈಗ ತಿರ್ಗಾ ರೈಲ್ ಹಳ್ಳಿ ಮೇಲೆ ನಡ್ಕೊಂಡು ಹೋಗ್ಬಿಡ್ತೀವಿ. 5 ನಿಮಿಷಕ್ಕೆ ಹೊರಟಾಗ್ತೀವಿ ಸಕಲೇಶ್ಪುರಕ್ಕೆ. ಅಲ್ಲೋಗಿ ಫಿಟ್ ಮಾಡ್ಕೊಂಡು ಹಂಗೆ ಹೊರಟಾಗ್ಬಿಡ್ತೀವಿ. ನೀವು 5 ನಿಮಿಷಕ್ಕೆ ಹೊರಟಾಗ್ಬಿಡ್ತೀರಾ? ಗುಬ್ಬಿಗೇಟಿಂದ 5 ನಿಮಿಷ ಅಣ್ಣ. 5 ನಿಮಿಷನೂ ಆಗಲ್ಲ ಜೋರಾಗಿ ಹೋದ್ರೆ. ಏನ್ ಮಾಡೋಣ? ತಾಯಿನ ಆಯ್ತು, ನನ್ನ ಮಕ್ಳು ನಂಬರ್ ಕೊಡ್ತಾರೆ ಇಂತ ತಿಕ್ಕಲ್ ನನ್ನ ಮಕ್ಳಿಗೆಲ್ಲ. ಅಣ್ಣ
ಈಗ ಶಿವ ಅಂತ ಇದ್ನಲ್ಲ ಒಂಚೂರು ಪ್ರಸಾದ ಕೈಕರ ಅಂತ ಒಂದು ತಾಯಿ ನಾಯಕ್ ಯಾವ್ಯಾವ ಅಣ್ಣ ರೈಲೆ ಹಳಿ ಮಳೆ ಅಣ್ಣ ಆ ಕಡೆ ಹಳಿ ಮೇಲೆ ನೀನ್ ಬಾ ಈ ಕಡೆ ಹಳಿ ಮೇಲೆ ನಾನು ಬರೋದು ಜಲ್ದಿ ಹೋಗ್ಬೇಡ ನಡೀರಿ ಹಂಗೆ ಅಯ್ಯೋ